ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಜಲಿ ಕ್ಲಾಸಸ್. ಸೊ ಇವಾಗ ಡಿಸ್ಕಷನ್ ಮಾಡ್ತಾ ಇರೋದೊಂದು ಲೇಖನ ಚಿಹ್ನೆಗಳು ಆಗಿರ್ತವೆ. ಲೇಖನ ಚಿಹ್ನೆಗಳು ಅಂತಂದರೆ ನಾವು ಯಾವುದಾದ್ರೂ ಒಂದು ವಾಕ್ಯ ನಾವು ಕಂಪ್ಲೀಟ್ ಮಾಡಬೇಕು ಅಂತಂದರೆ ಒಂದು ಸಿಂಬಾಲ್ಸ್ ಚಿಹ್ನೆಗಳನ್ನು ಯೂಸ್ ಮಾಡ್ತೀರಿ. ಸೊ ಅದು ಆಗಿರಬಹುದು ಅಥವಾ ಅದಕ್ಕೆ ಬೇಕಾಗಿರುವಂಥ ಅಲ್ಪ ವಿರಾಮ ಆಗಿರ್ಬೋದು. ಸೊ ಇದೆಲ್ಲನೂ ನಾವು ಲೇಖನ ಚಿಹ್ನೆಗಳು ಅಂತ ಕರಿತೀವಿ. ಪ್ರಶ್ನಾರ್ಥಕ ಹಾಕಿದ್ರೆ ಅದು ಪ್ರಶ್ನೆ, ಸೊ ಈ ರೀತಿ ಹಾಕಿದ್ರೆ ಅಲ್ಪ ವಿರಾಮ, ಈ ಥರ ಎಲ್ಲನೂ ಇರ್ತವೆ. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಒಂದು ವಾಕ್ಯ ರಚನೆ ಮಾಡೋದಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಇದಾಗಿರುತ್ತೆ. ಸೊ ಇದನ್ನು ಕ್ವಶನ್ ಆಲ್ರೆಡಿ ಕೇಳಿದ್ದಾರೆ KE ಅಥವಾ KPSC ಎಕ್ಸಾಮ್ಸಲ್ಲಿ. ಸೊ ಅದನ್ನು ನೋಡೋದಾದರೆ, ಬರವಣಿಗೆ ಲೇಖನ ಚಿಹ್ನೆಗಳು ಪಾತ್ರ ಅತ್ಯಂತ ಪ್ರಮುಖವಾದದ್ದು. ಲೇಖನ ಚಿಹ್ನೆಗಳಲ್ಲದೆ ಬರವಣಿಗೆಗೆ ಸ್ಪಷ್ಟಾರ್ಥ ಕೊಡೋದಕ್ಕೆ ತೊಡಕುಗಳಿಗೆ ಕಾರಣವಾಗುಂಟು. ಹಾಗಾಗಿ ಲೇಖನ ಚಿಹ್ನೆಗಳು ಅತ್ಯಂತ ಅಗತ್ಯ. ಸೊ ಒಂದು ವಾಕ್ಯದ ಕಂಪ್ಲೀಟ್ ಅಥವಾ ವಾಕ್ಯವನ್ನು ಯಾವುದೇ ಮಿಸ್ಟೇಕ್ಸ್ ಇಲ್ದರೆ ನಾವು ಮಾಡಬೇಕು ಅಂತಂದರೆ ಸೊ ಈ ಲೇಖನ ಚಿಹ್ನೆಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲಿ ಫಸ್ಟ್ ಒಂದು ಪೂರ್ಣ ವಿರಾಮ, ಡಾಟ್ ಇರುತ್ತಲ್ಲ ಅದನ್ನು ಪೂರ್ಣ ವಿರಾಮ ಅಂತ ಕರಿತೀವಿ. ಸೊ ಇದು ಒಂದು ವಾಕ್ಯ ಪೂರ್ಣಗೊಂಡಿದೆ ಅಂತ ಹೇಳೋದಕ್ಕೆ ಬಳಸುವಂತಹ ಒಂದು ಚಿಹ್ನೆ ಆಗಿರುತ್ತೆ. ಎಕ್ಸಾಂಪಲ್ ನೋಡೋದಾದರೆ, ವಿದ್ಯಾರ್ಥಿಗಳು ಪದ್ಯವನ್ನು ಹಾಡುತ್ತಾರೆ. ನೆಕ್ಸ್ಟು ಅರ್ಧ ವಿರಾಮ ಅಂದರೆ 2 ಡಾಟ್ ಇರುತ್ತಲ್ಲ, ಸೊ ಅದು. ಸೊ ಅನೇಕ ಉಪವಾಕ್ಯಗಳು, ಒಂದು ವಾಕ್ಯ ಅಲ್ಲ, ಅದರೊಳಗಡೆ ಸಬ್ ವಾಕ್ಯಗಳಿರ್ತವೆ. ಸೊ ಅದಕ್ಕೆ ಪ್ರಧಾನವಾಗಿ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಂದಿನಲ್ಲೇ ಈ ಚಿಹ್ನೆಯನ್ನು ಬಳಸುತ್ತಾರೆ. ಸೊ ಇದನ್ನು ಆವಾಗ ಬಳಸ್ತಾರೆ. ಉದಾಹರಣೆಗೆ, ತಾವು ಕಡಿಮೆ ಮಾತನಾಡಿದ್ದೀರಿ ಅಂತ ಇಲ್ಲಿ ಕೊಟ್ಟು ಹೆಚ್ಚು ಕೆಲಸ ಮಾಡಿದ್ದೀರಿ, ಇದು ಪೂರ್ಣ ವಿರಾಮ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ ಅಂದರೆ ಈ ಒಂದು ಇದನ್ನು ಯೂಸ್ ಮಾಡಿದ್ರೆ ಇನ್ನೂ ವಾಕ್ಯ ಕಂಪ್ಲೀಟ್ ಆಗಬೇಕು ಅನ್ನೋ ಅರ್ಥವನ್ನು ಸೂಚಿಸುತ್ತೆ. ಸೊ ಅಲ್ಪ ವಿರಾಮ, ಇದು ಅರ್ಧ ವಿರಾಮ, ಇದು ಅಲ್ಪ ವಿರಾಮ. ಅಲ್ಪ ವಿರಾಮ ಅಂದರೆ ಒಂದು ಕಾಮ ಕೊಡುವಂಥದ್ದು. ಸಂಬೋಧನೆ ಮುಂದೆ ಹಾಗೂ ಕರ್ತೃ, ಕರ್ಮ, ಕ್ರಿಯಾಪದಗಳು ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣ ಬಿಟ್ಟು ಉಳಿದಿರುವಂತಹ ಮುಂದೆ ಅಲ್ಪ ವಿರಾಮವನ್ನು ಬಳಸ್ತೀವಿ. ಅಂದರೆ ಬಟ್ಟೆ ಗಿರಣಿ, ರಟ್ಟು, ಪೆನ್ಸಿಲ್, ಬೆಂಕಿ ಕಡ್ಡಿ, ತಯಾರಿಕಾ ಘಟಕಗಳನ್ನು ಸ್ಥಾಪಿಸಲಾಗಿದೆ ಅಂತ ಹೇಳಿ ಸೊ ಒಂದು ಪದಗಳು ಹೇಳೋದಕ್ಕೆ ನೆಕ್ಸ್ಟ್ ಅದಕ್ಕೆ ಯೂಸ್ ಮಾಡುವಂಥದ್ದನ್ನು ನಾವು ಕಾಮ ಅಂತ ಕರಿತೀವಿ. ಸೊ ಇದನ್ನು ನಾವು ಕಾಮ ಅನ್ನೋದನ್ನು ಅಲ್ಪ ವಿರಾಮ ಅಂತ ಕರಿತೀವಿ. 2 ಡಾಟ್ ಇಟ್ಟು ಕೆಳಗಡೆ ಒಂದು ಹಿಂಗೆ ಕೊಡೋದನ್ನು ಅರ್ಧ ವಿರಾಮ ಅಂತ ಕರಿತೀವಿ. ಆ್ಯಂಡ್ ಪೂರ್ಣ ವಿರಾಮ ಅಂದರೆ 1 ಡಾಟ್ ಆಗಿರುತ್ತೆ. ಪ್ರಶ್ನಾರ್ಥಕ, ಸೊ ಇದೆಲ್ಲರಿಗೂ ನಿಮಗೆ ಗೊತ್ತೇ ಇರುತ್ತೆ. ಒಂದು ಪ್ರಶ್ನೆ ಅಥವಾ ಪದದ ರೂಪ ವಾಕ್ಯದ ಮುಂದೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸುವುದು. ದಶಾರಥಿ ಯಾರು ಕ್ವಶನ್ ಮಾಡೋದಕ್ಕೆ ಯೂಸ್ ಮಾಡೋವಂಥದ್ದನ್ನು ನಾವು ಪ್ರಶ್ನಾರ್ಥಕ ಅಂತ ಕರಿತೀವಿ. ಇನ್ನು ಭಾವನಾಮ, ಹರ್ಷ, ಸೊ ಇಲ್ಲಿ ನೋಡ್ಬೋದು ಇದು ಅಲ್ಪ ವಿರಾಮ ಆಗಿರ್ತವೆ ಇವೆಲ್ಲವೂ. ಹರ್ಷ, ಆಶ್ಚರ್ಯ, ಸಂತೋಷ, ವಿಷಾದ, ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವ ಪದಗಳ ಮುಂದೆ ಈ ಚಿಹ್ನೆಗಳನ್ನು ಬಳಸುತ್ತೇವೆ. ಉದಾಹರಣೆಗೆ, ಅಯ್ಯೋ ಹೀಗಾಗಬಾರದಿತ್ತು, ಇಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಆಶ್ಚರ್ಯಕರವಾಗಿ ಅಥವಾ ದುಃಖ ಏನಾದರೂ ಆದರೆ, ತುಂಬ ಸಂತೋಷ ಆದರೆ ಆ ಟೈಮಲ್ಲಿ ಯೂಸ್ ಮಾಡುವಂಥದ್ದು ನಾವು ಭಾವನಾಮ ಅಂತ ಕರಿತೀವಿ. ಇಲ್ಲೇ ಭಾವನಾಮ ಅದರಲ್ಲೇ ಗೊತ್ತಾಗ್ತದೆ. ಸೊ ಆವಾಗ ಯೂಸ್ ಮಾಡುವಂಥ ಒಂದು ಸಿಂಬಲ್ ಆಗಿರುತ್ತೆ ಇದು. ನೆಕ್ಸ್ಟು ಉದ್ಧರಣ ಚಿಹ್ನೆ ಅಂತಂದರೆ ಮೇಲೆ 2 ಡಾಟ್ ಇಟ್ಟು ಮತ್ತು ಕೆಳಗಡೆ 2 ಡಾಟ್ ಇಡೋವಂಥದ್ದು. ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬಳಸುವಾಗ ಈ ಚಿಹ್ನೆಯನ್ನು ನಾವು ಬಳಸ್ತೀವಿ. ಸೊ ಎಕ್ಸಾಂಪಲ್ ನೋಡೋದಾದರೆ, ಸೊ ಶಿಕ್ಷಣವು ಇಲ್ಲಿ ಯೂಸ್ ಮಾಡಿದೆ ನೋಡಿ. ಶಿಕ್ಷಣವು ಕೆಲವು ಜನರ ಸ್ವತ್ತಾಗಿದೆ. ಪ್ರಗತಿಪರ ರಾಜ್ಯಗಳಲ್ಲಿ ಎಲ್ಲರ ಆಜನ್ಮಸಿದ್ಧ ಹಕ್ಕಾಗಬೇಕು. ಸೊ ಇಲ್ಲಿ ಕಂಪ್ಲೀಟ್ ಆಗಿದೆ ಎಂದು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಹೇಳಿದ್ದರು. ಸೊ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಹೇಳಿರೋ ಮಾತನ್ನು ಯಥಾವತ್ತಾಗಿ ನಾವು ಹೇಳೋದಕ್ಕೆ ಏನು ಹೇಳ್ತೀವಿ, ಯಾವ ಒಂದು ಸಿಂಬಲ್ ಯೂಸ್ ಮಾಡ್ತೀರಿ ಅಂದರೆ ಈ ಸಿಂಬಲ್ ಯೂಸ್ ಮಾಡ್ತೀರಿ, 2 ಡಾಟ್ ಇರೋ ಅಂಥದ್ದನ್ನು.
ಸೊ ಇದನ್ನು ಉದ್ಧರಣ ಚಿಹ್ನೆ ಅಂತ ಕರಿತೀವಿ. ನೆಕ್ಸ್ಟು ವಾಕ್ಯಾವೇಶನ ಚಿಹ್ನೆ. ಸೊ ಇದು ಸಿಂಗಲ್ ಆಗಿರುತ್ತೆ. ಪರಿಭಾಷಿಕ ಪದಗಳು ಬಳಸುವಾಗ, ಅನ್ಯದೇಶಿ ಪದಗಳನ್ನು ಬಳಸುವಾಗ, ಪ್ರಮುಖ ಪದಗಳು ಸೂಚಿಸುವಾಗ ಈ ಚಿಹ್ನೆಯನ್ನು ಯೂಸ್ ಮಾಡ್ತೀವಿ. ಉದಾಹರಣೆಗೆ ಕನ್ನಡ ಭಾಷೆಯಲ್ಲಿ ಇಂಗ್ಲೀಷ್, ಪರ್ಷಿಯನ್, ಪೋರ್ಚುಗೀಸ್ ಭಾಷೆಗಳನ್ನು ಬಳಸಲಾಗುತ್ತದೆ. ಸೊ ಇಲ್ಲಿ ಯೂಸ್ ಮಾಡಿದ್ದಾರೆ ಸಿಂಗಲ್ ಇನ್ವರ್ಟೆಡ್ ಕಾಮ. ಇದನ್ನು ವಾಕ್ಯಾವೇಶನ ಚಿಹ್ನೆ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಆವರಣ ಚಿಹ್ನೆ. ಸೊ ಬ್ರಾಕೆಟು ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥ ಪದಗಳನ್ನು ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನು ಬಳಸ್ತೀವಿ. ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ನಾವು ಈ ಚಿಹ್ನೆಯನ್ನು ಬಳಸ್ತೀವಿ. ಎಕ್ಸಾಂಪಲ್ಲು, ನೀರನ್ನು ವಿಭಜಿಸಿದರೆ ಆಮ್ಲಜನಕ, ಜಲಜನಕ, ಹೈಡ್ರೋಜನ್ ಉತ್ಪತ್ತಿಯಾಗುತ್ತದೆ. ನೀರನ್ನು ವಿಭಜನೆ ಮಾಡಿದ್ರೆ ಆಮ್ಲಜನಕ, ಇಂಗ್ಲೀಷಲ್ಲಿ ಆಕ್ಸಿಜನ್ ಅಂತೀವಿ, ಅದಕ್ಕೆ ಬ್ರಾಕೆಟಲ್ಲಿ ಹಾಕಿದ್ದಾರೆ. ಜಲಜನಕ, ಹೈಡ್ರೋಜನ್. ಸೊ ಹೀಗೆ ಒಂದು ಪದವನ್ನು ಅರ್ಥವನ್ನು ಹೇಳೋದಕ್ಕೆ ಟ್ರೈ ಮಾಡುವಂತಹ ವಾಕ್ಯವನ್ನು ನಾವು ಆವರಣ ಚಿಹ್ನೆ ಅಂತ ಕರಿತೀವಿ. ಇಂದು ವಿವರಣಾತ್ಮಕ ಚಿಹ್ನೆ. ಒಂದು ವಿವರಣಾತ್ಮಕ ಚಿಹ್ನೆ ಅಂತಂದರೆ 2 ಡಾಟ್ ಈ ಥರ ಇರುತ್ತೆ. ಒಂದು ಅಭಿಪ್ರಾಯ ವಿವರಣೆ ಮುಂದೆ ತಿಳಿದಂತೆ ಇದೇ ತೋರಿಸುವ ಸಂದರ್ಭವನ್ನು ಈ ಚಿಹ್ನೆಯನ್ನು ಯೂಸ್ ಮಾಡ್ತೀವಿ. ಪಂಚಮಹಾ ವಾದ್ಯಗಳು ಯೂಸ್ ಮಾಡಿದ್ದಾರೆ. ತಾಳ, ಅಳಗ, ಗಂಟೆ, ಮೌರಿ ಮತ್ತು ಸನದಿ. ಇದನ್ನು ನಾವು ವಿವರಣಾತ್ಮಕ ಚಿಹ್ನೆ ಅಂತ ಕರಿತೀವಿ. ಸೊ ಚಿಹ್ನೆಗಳು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಅವ್ಯಯಗಳು. ಸೊ ಅವ್ಯಯಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಅರ್ಥ: ನಾಮಪದ ಕ್ರಿಯಾಪದಗಳಂತೆ ಲಿಂಗ, ವಚನ, ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದಿದೆ ಆ್ಯಂಡ್ ಏಕರೂಪವಾಗಿರುವ ಶಬ್ದಗಳಿಗೆ ಅವ್ಯಯಗಳು ಅಂತ ಕರಿತೀವಿ. ಅಂದರೆ ಯಾವುದೇ ಬದಲಾವಣೆ ಆಗದೆ ಇರುವ ಪದಗಳ ಅರ್ಥ ಅಂತ ಹೇಳುವಂತಹ ಒಂದು ಪದ ಆಗಿರುತ್ತೆ. ಯಾವುದೇ ಬದಲಾವಣೆ ಆಗದೆ ಪದಗಳು ಅದೇ ಅರ್ಥವನ್ನು ಸೂಚಿಸುತ್ತೆ. ಸೊ ಇದನ್ನು ನಾವು ಅಂದರೆ ಲಿಂಗದಲ್ಲೂ ಯಾವುದೇ ಬದಲಾವಣೆ, ವಚನ, ವಿಭಕ್ತಿ ಪ್ರತ್ಯಯಗಳಿಂದ ರೂಪಭೇದವನ್ನು ಬಂದದೆ, ಯಾವುದೇ ಅವ್ಯಯ ಬದಲಾವಣೆ ಆಗದೆ ಸೊ ಆ ಶಬ್ದಗಳು ಅವ್ಯಯ ಅಂತ ಕರಿತೀವಿ. ಸೊ ಅವ್ಯಯವನ್ನು ನಾವು ಯೂಸ್ ಮಾಡೋದ್ರಿಂದ ಆ ಒಂದು ವಾಕ್ಯದಲ್ಲಿ ಯಾವುದೇ ಒಂದು ಅರ್ಥ ಚೇಂಜಸ್ ಆಗುವುದಿಲ್ಲ. ಸೊ ಅದಕ್ಕೆ ನಾವು ಅವ್ಯಯ ಅಂತ ಕರಿತೀವಿ. ಎಕ್ಸಾಂಪಲ್: ನಾನು ಚೆನ್ನಾಗಿ ಓದಿದೆನು, ನಾವು ಚೆನ್ನಾಗಿ ಓದಿದೆವು, ನೀವು ಚೆನ್ನಾಗಿ ಓದಿದ್ದೀಯಾ, ನೀವು ಚೆನ್ನಾಗಿ ಓದಿದ್ದೀರಾ. ಸೊ ಇಲ್ಲಿ ಚೇಂಜ್ ಆಗ್ತಾ ಇದೆ. ಬಟ್ ಅವ್ಯಯ ಏನಿದೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಚೇಂಜಸ್ ಇಲ್ಲ. ಓದಿದ್ದೇನೆ ಅಂತಂದ್ರೂ ಆಗ್ತಿದೆ, ಪ್ರೆಸೆಂಟಲ್ಲಿ ಹೇಳಿದ್ರೂ ಆಗ್ತಿದೆ, ಪಾಸ್ಟಲ್ಲಿ ಹೇಳಿದ್ರೂ ಆಗ್ತಿದೆ, ಇನ್ ಫ್ಯೂಚರಲ್ಲಿ ಹೇಳಿದ್ರೂ ಅದು ಆಗುತ್ತೆ. ಅವ್ಯಯ ಯಾವುದೇ ರೀತಿ ಚೇಂಜಸ್ ತರೋದಿಲ್ಲ ವಾಕ್ಯದಲ್ಲಿ. ಆ ವಾಕ್ಯ ಏನು ಹೇಳಕ್ಕೆ ಟ್ರೈ ಮಾಡ್ತಿರುತ್ತೋ ಅದೇ ಇರುತ್ತೆ. ಸೊ ಚೆನ್ನಾಗಿ ಓದಿದರು ಕ್ರಿಯಾಪದದಲ್ಲಿ ಚೇಂಜ್ ಆಗುತ್ತೆ, ಬಟ್ ಕ್ರಿಯಾಪದಕ್ಕೆ ಇದರ ಎಫೆಕ್ಟ್ ಏನೂ ಆಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇರೋವಂಥದ್ದು. ನೆಕ್ಸ್ಟು ಪ್ರಕಾರಗಳು. ಅದರಲ್ಲಿ ಅವ್ಯಯಗಳಲ್ಲಿ ಪ್ರಕಾರಗಳು ಇರೋವಂಥದ್ದು. ಸೊ ಒಂದನೇದು ಸಾಮಾನ್ಯ ಅವ್ಯಯ, ಅನುಕರಣ ಅವ್ಯಯ, ಭಾವಸೂಚಕ ಅವ್ಯಯ ಆ್ಯಂಡ್ ಕ್ರಿಯಾರ್ಥಕ ಅವ್ಯಯ, ಸಂಬಂಧಾರ್ಥಕ ಅವ್ಯಯ, ಅವತರಣ ಅವ್ಯಯ. ಸೊ ಫಸ್ಟ್ ಒನ್ನು ಸಾಮಾನ್ಯ ಅವ್ಯಯ. ಸೊ ಅದರ ಅರ್ಥ ನೋಡೋದಾದರೆ ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯಲ್ಲಿ ಹೇಳುವಂತಹ ಅವ್ಯಯಗಳಿಗೆ ಸಾಮಾನ್ಯ ಅವ್ಯಯ ಅಂತ ಕರಿತೀವಿ. ಯಾವುದಾದ್ರೂ ಒಂದು ಕ್ರಿಯೆ ನಡೀತಿದೆ, ಸೊ ಅದನ್ನು ಹೇಗಿದೆ ಅದೇ ರೀತಿಯಲ್ಲಿ ಹೇಳೋದಕ್ಕೆ ನಾವು ಸಾಮಾನ್ಯ ಅವ್ಯಯ ಅಂತ ಕರಿತೀವಿ. ಇವು ಪ್ರಾಯಶಃ ಕ್ರಿಯೆಗೆ ವಿಶೇಷಣಗಳಾಗಿರ್ತವೆ. ಎಕ್ಸಾಂಪಲ್ ಯಾವ್ದ್ಯಾವುದು ಅಂದರೆ ಅದಕ್ಕೆ ಚೆನ್ನಾಗಿ ಏನಿರುತ್ತೋ ಸೊ ಅದನ್ನೇ ಹೇಳೋವಂಥದ್ದು ಸಾಮಾನ್ಯ ಅವ್ಯಯ. ನೆಟ್ಟಗೆ, ತಣ್ಣನೆ, ಬಿಮ್ಮನೆ, ಬಿಮ್ಮಗೆ, ಸುಮ್ಮನೆ, ಸುಮ್ಮಗೆ, ಕಮ್ಮನೆ, ಕಮ್ಮಗೆ, ಬೇಗನೆ, ಮೆಲ್ಲನೆ, ಮೆಲ್ಲನೆ, ಸೊಗಸಾಗಿ, ಸೋಲೆ, ಕಂಗಂ, ಹಾಗೆ, ಹೀಗೆ, ಅಂತೂ ಇಂತೂ, ಬೇರೆ, ಬಳಿಕ, ತರುವಾಯ, ಇನ್ನೂ,
ಒಡೆಯ, ಕೂಡಲೇ, ಬೇಗ, ಸುತ್ತಲೂ. ಸೊ ಈ ರೀತಿ ಪದಗಳನ್ನು ನಾವು ಸಾಮಾನ್ಯ ಅವ್ಯಯ ಅಂತ ಕರಿತೀವಿ. ಸಾಮಾನ್ಯ ಅವ್ಯಯ ಅಂತ ಕರಿತೀವಿ. ನೆಕ್ಸ್ಟ್ ಅನುಕರಣ ಅವ್ಯಯ. ಅನುಕರಣೆ ಅಂದರೆ ಅರ್ಥ ಇರೋದಿಲ್ಲ, ಇದರಲ್ಲಿ ಅರ್ಥವಿಲ್ಲದೆ ಧ್ವನಿ ವಿಶೇಷಣಗಳನ್ನು ನಾವು ಹೇಗೆ ಕೇಳುತ್ತೇವೋ ಪುನಃ ಅದೇ ರೀತಿಯಲ್ಲಿ ಅನುಕರಣೆ ಮಾಡಿ ಹೇಳುವ ಶಬ್ದಗಳಿಗೆ ಅನುಕರಣ ಅವ್ಯಯ ಅಂತ ಕರಿತೀವಿ. ಶಬ್ದವೇ ಹೇಳುವಾಗೆ ಅನುಕರಣೆ ಮಾಡುವಂಥ ಶಬ್ದಗಳನ್ನು ನಾವು ಅನುಕರಣ ಅವ್ಯಯ ಅಂತ ಹೇಳೋದನ್ನು ಇಲ್ಲಿ ನೋಡಬಹುದು. ಉದಾಹರಣೆಗೆ ಚಟ ಚಟ, ಕರ ಕರ, ಚುರುಕು ಚುರುಕು. ಒಂದು ಇದರಲ್ಲಿ ಯಾವುದೇ ಅರ್ಥ ಇರೋದಿಲ್ಲ, ಇದನ್ನು ನೆನ್ಪಿಟ್ಕೊಳ್ಳಿ. ಯಾವುದೇ ಅರ್ಥ ಇಲ್ಲದೆ ಅನುಕರಣೆ ಮಾಡೋದನ್ನು ನಾವು ಏನಂತ ಕರಿತೀರಿ? ಅನುಕರಣ ಅವ್ಯಯ ಅಂತ ಕರಿತೀವಿ. ದಗ ದಗ, ಗುಳು ಗುಳು, ಸರ ಸರ, ಜಣ ಜಣ, ಘಮ ಘಮ, ಜುಳು ಜುಳು, ದರ ದರ, ದಡ ದಡ, ಸುಯ್ಯನೆ, ಲಕ ಲಕ, ಡಣ ಡಣ, ಪಳ ಪಳ, ಪಟ ಪಟ, ಸುಯ್ಯನೆ, ಇದು ರುಯ್ಯನೆ ಮತ್ತು ಚುಮು ಚುಮು. ಸೊ ಇದು ಅನುಕರಣ ಅವ್ಯಯದ ಉದಾಹರಣೆ ಆಗಿರ್ತವೆ. ಇದಕ್ಕೆ ಯಾವುದೇ ರೀತಿಯಾದಂಥ ಅರ್ಥ ಇರೋದಿಲ್ಲ. ನೆಕ್ಸ್ಟ್ ಭಾವಸೂಚಕ ಅವ್ಯಯ. ಸೊ ಭಾವನೆಗಳನ್ನು ತೋರಿಸುವಂತಹ ಅವ್ಯಯಗಳಿಗೆ ನಾವು ಭಾವಸೂಚಕ ಅವ್ಯಯ ಅಂತ ಕರಿತೀವಿ. ಸೊ ಕೋಪ ಬಂದಾಗ ಕೋಪ, ಹರ್ಷ, ದುಃಖ ಆದಾಗ ದುಃಖ, ಖುಷಿಯಾದಾಗ ಹರ್ಷ, ಆ್ಯಂಡ್ ಮೆಚ್ಚುಗೆ, ಇಷ್ಟ ಆದಾಗ ಮೆಚ್ಚುಗೆ ವ್ಯಕ್ತಪಡಿಸ್ತೀರಿ. ಸೊ ನಮ್ಗೆ ಏನು ಅನಿಸುತ್ತೆ ಆ ಒಂದು ಭಾವನ ವ್ಯಕ್ತಪಡಿಸ್ತೀವಲ್ಲ, ಸೊ ಅದನ್ನೇ ನಾವು ಭಾವಸೂಚಕ ಅವ್ಯಯ ಅಂತ ಕರಿತೀವಿ. ಆಪೇಕ್ಷ, ತಿರಸ್ಕಾರ ಇತ್ಯಾದಿಗಳು ಭಾವವನ್ನು ವ್ಯಕ್ತಪಡಿಸುವ ಕೆಲವು ಅರ್ಥವಿಲ್ಲದ ಶಬ್ದಗಳನ್ನು ಬಳಸುತ್ತೇವೆ. ಅವುಗಳನ್ನು ನಾವು ಭಾವಸೂಚಕ ಅವ್ಯಯಗಳು ಅಂತ ಕರಿತೀವಿ. ಇದಕ್ಕೆ ನಾವು ನಿಪತ್ಯಾಯ ಅವ್ಯಯಗಳು ಅಂತಲೂ ಸಹ ಕರಿತೀವಿ. ಸೊ ಉದಾಹರಣೆಗೆ ಎಲ, ಅಯ್ಯೋ, ಅಕಟ, ಅಕಟಕಟ, ಆಹಾ, ಬಲೆ, ಬಲ, ಬಲೇರೆ, ಛೇ, ಥೂ, ಅಬ, ಅಹಹ, ಓಹೋ. ಸೊ ಹೀಗೆ ಇಲ್ಲಿರುವಂತಹ ಪದಗಳನ್ನು ನಾವು ಯೂಸ್ ಮಾಡುವಂಥದ್ದು. ಇದಕ್ಕೂ ಸಹ ಯಾವುದೇ ಅರ್ಥ ಇರೋದಿಲ್ಲ. ಕೋಪ ಬಂದಾಗ, ಹರ್ಷ ಆದಾಗ, ದುಃಖ ಆದಾಗ, ಮೆಚ್ಚುಗೆ ಆದಾಗ, ಸೊ ನಮಗೆ ಬೇಡ ಅನ್ನಿಸ್ದಾಗ ಆಪೇಕ್ಷ. ಸೊ ಛೇ, ನಮಗೆ ಬೇಡ ಅಂದರೆ ಛೇ, ಥೂ ಅನ್ನೋದು ಯೂಸ್ ಮಾಡ್ತೀರಿ. ಸೊ ಈ ಥರ ಪದಗಳನ್ನು ನಾವು ಏನು ಹೇಳ್ತೀವಿ? ಭಾವಸೂಚಕ ಅವ್ಯಯ ಅಂತ ಕರಿತೀವಿ. ನೆಕ್ಸ್ಟ್ ಕ್ರಿಯಾರ್ಥ ಅವ್ಯಯ. ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯಗಳಿಗೆ ಕ್ರಿಯಾರ್ಥಕ ಅವ್ಯಯ ಅಂತ ಕರಿತೀವಿ. ಸೊ ಕ್ರಿಯಾಪದಕ್ಕೆ ಇರುವಂತಹ ಒಂದು ಆ ಸ್ಥಾನಕ್ಕೆ ಆ ಪದ ಬಂದು ಅದನ್ನು ಪೂರ್ಣಗೊಳಿಸುತ್ತೆ, ಅದನ್ನು ನಾವು ಕ್ರಿಯಾರ್ಥಕ ಅವ್ಯಯ ಅಂತ ಕರಿತೀವಿ. ಉಂಟು, ಬೇಡ, ಬೇಕು, ಅಲ್ಲ, ಹೌದು, ಹೌದು, ಸಾಕು, ಇಲ್ಲ ಇತ್ಯಾದಿ ಪದಗಳನ್ನು ನಾವು ಕ್ರಿಯಾರ್ಥಕ ಅವ್ಯಯ ಅಂತ ಕರಿತೀವಿ. ನೆಕ್ಸ್ಟ್ ಸಂಬಂಧಾರ್ಥಕ ಅವ್ಯಯ. ಎರಡು ಪದಗಳಿಗೆ, ಎರಡು ಸಂಯುಚಗಳಿಗೆ, ವಾಕ್ಯಗಳಿಗೆ ಸಂಬಂಧವನ್ನು ಕಲ್ಪಿಸುವಂಥ ಪದಗಳಿಗೆ ನಾವು ಸಂಬಂಧಾರ್ಥಕ ಅವ್ಯಯ ಅಂತ ಕರಿತೀವಿ. ಉದಾಹರಣೆಗೆ ಮತ್ತು, ಅಥವಾ, ಆದ್ದರಿಂದ, ಅಲ್ಲವೇ, ಅಲ್ಲದೆ. ಸೊ ಇತ್ಯಾದಿ ಪದಗಳಿಗೆ ನಾವು ಸಂಬಂಧಾರ್ಥಕ ಅವ್ಯಯ ಅಂತ ಕರಿತೀವಿ. ನೆಕ್ಸ್ಟ್ ಪದಗಳ ಜೋಡಣೆಗೆ ಉದಾಹರಣೆ. ರಾಮನು, ಭೀಮನು, ಸೀತೆಯು ಬಂದರು. ರಾಮನು, ಭೀಮನು, ಸೀತೆಯು ಬಂದರು, ಬಂದರ್ ಅನ್ನುವಂಥದ್ದು. ಸೊ ಇವೆಲ್ಲನೂ ಸಂಬಂಧಾರ್ಥಕ ಅವ್ಯಯ ಆಗಿರ್ತವೆ. ಪದ ಸಮುಚ್ಚ ಜೋಡಣೆಯ ಉದಾಹರಣೆ ಬಂದು ಅವನು, ಬರುವವು ಬೇಡ, ಕೆಲಸವು ಆಗುವುದು ಬೇಡ. ಸೊ ಇದು ಪದ ಸಮುಚ್ಚ ಜೋಡಣೆ ಆಗಿರುತ್ತೆ. ಸೊ ವಾಕ್ಯಗಳ ಜೋಡಣೆಗೆ ಉದಾಹರಣೆ. ಮತ್ತು ತಂದೆ ತಾಯಿಗಳು ಸೇವೆ ಮಾಡಬೇಕು ಮತ್ತು ಅವರ ಆಜ್ಞೆಯನ್ನು ಪಾಲಿಸಬೇಕು. ಎರಡು ವಾಕ್ಯಗಳನ್ನು ಒಗ್ಗೂಡಿಸುವುದಕ್ಕೆ ಯೂಸ್ ಮಾಡುವಂಥದ್ದನ್ನು ನಾವು ಸೊ ಸಂಬಂಧಾರ್ಥಕ ಅವ್ಯಯ ಅಂತ ಕರಿತೀವಿ. ನೆಕ್ಸ್ಟು ಆದ್ದರಿಂದ. ಅವನು ಬರಲಿಲ್ಲ, ಆದ್ದರಿಂದ ನಾನು ಬರಲಿಲ್ಲ. ಆದರೆ ಮಳೆ ಬಂದಿತ್ತು, ಆದರೆ ಕೆರೆ ತುಂಬಲಿಲ್ಲ. ಆದ್ದರಿಂದ ಅವನು ಬರಲಿಲ್ಲ, ಆದ್ದರಿಂದ ಕೊಡಲಿಲ್ಲ. ಇನ್ನು 10 ಮೂಟೆ ಬಂತು, ಇನ್ನು 5 ಮೂಟೆ ಬರಬೇಕು. ಹಾಗಾದರೆ ನೀರು ಬರಬೇಕು,
ಹಾಗಾದರೆ ಬೇಗ ಬಾ, ಇಲ್ಲಿದೆ ಹಾಗಾದರೆ, ಇನ್ನು, ಆದ್ದರಿಂದ, ಆದರೆ, ಅಥವಾ. ಸೊ ಒಂದು ಮೊಟ್ಟೆಯ ಅಕ್ಕಿ ಕೊಡು, ಅಥವಾ ಒಂದು ಮೂಟೆ ಅಕ್ಕಿ ಕೊಡು, 150 ರೂಪಾಯಿ ಕೊಡು. ಆಗ ನೀನು ಇಲ್ಲಿಗೆ ಬಾ, ಆಗ ಎಲ್ಲವೂ ಸರಿ ಹೋಗುತ್ತದೆ. ಸೊ ಇದನ್ನು ಸಂಬಂಧಾರ್ಥಕ ಅವ್ಯಯ ಅಂತ ಕರಿತೀವಿ. ಅವತರಣ ಅವ್ಯಯ. ಒಂದು ನಿಶ್ಚಿತಾರ್ಥದಲ್ಲಿ ಬರುವಂಥ ಅವ್ಯಯಗಳಿಗೆ ಅವತರಣ ಅವ್ಯಯ ಅಂತ ಕರಿತೀವಿ. ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯಿಸುವುದೇ ಅವತರಣ ಅವ್ಯಯ. ಅವನೇ, ಅದುವೇ, ನೀನೇ, ಅವಳೇ, ಅವರೇ. ಸೊ ಸ್ಪೆಸಿಫಿಕ್ಕಾಗಿ ಹೇಳುವಂತಹ ಒಂದು ವಾಕ್ಯಗಳಿಗೆ ನಾವು ಅವತರಣ ಅವ್ಯಯ ಅಂತ ಕರಿತೀವಿ. ಅದೇ ನನ್ನ ಪುಸ್ತಕ, ನಾನೇ ಅದನ್ನು ಬರೆದೆನು. ಪದಗಳ ಕೊನೆಯಲ್ಲಿರುವ ಎ ಎಂಬ ಅಕ್ಷರ ಅವತರಣ ಅವ್ಯಯವನ್ನು ಸೂಚಿಸುವುದನ್ನು ಇಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ಬರುವಂಥದ್ದು ಕ್ರಿಯಾಪದ. ಸೊ ಕ್ರಿಯಾಪದ ಇಂಪಾರ್ಟೆಂಟ್. ಇದೂ ಅರ್ಥ. ಸಾಮಾನ್ಯವಾಗಿ ಕ್ರಿಯೆ ಎಂದರೆ ಕೆಲಸ ಅಂತ ಅರ್ಥ. ಕ್ರಿಯೆಯ ಅರ್ಥವನ್ನು ಸಂಪೂರ್ಣವಾಗಿ ಕೊಡುವ ಪದಗಳಿಗೆ ನಾವು ಕ್ರಿಯಾಪದ ಅಂತ ಕರಿತೀವಿ. ಸೊ ಕ್ರಿಯೆಯನ್ನು ಸೂಚಿಸುವ ಪದಗಳಿಗೆ ನಾವು ಕ್ರಿಯಾಪದ ಅಂತ ಕರಿತೀವಿ. ಉದಾಹರಣೆಗೆ, ತಾಯಿಯು ಅಡುಗೆಯನ್ನು ಮಾಡುತ್ತಾಳೆ. ಸೊ ಇದು ಕ್ರಿಯಾಪದ. ಯಾವತ್ತು ವಾಕ್ಯದ ಕೊನೆಯಲ್ಲಿ ಆಲ್ಮೋಸ್ಟ್ ಇರುತ್ತೆ ಏನು ಕ್ರಿಯಾಪದಗಳು. ಸೆಂಟೆನ್ಸ್ನ ಕೊನೆಯಲ್ಲಿ ಆಲ್ಮೋಸ್ಟ್, ಎಲ್ಲವೂ ಅಲ್ಲ, ಆಲ್ಮೋಸ್ಟ್ ಇರ್ತವೆ. ಕೆಲವೊಂದರಲ್ಲೂ ಬೇರೆ ಬೇರೆ ಜಾಗದಲ್ಲಿ ಇರೋದನ್ನು ನಾವು ನೋಡೋದಕ್ಕೆ ಸಿಗುತ್ತೆ. ಇನ್ನು ತಂದೆಯು ಕೆಲಸವನ್ನು ಮಾಡಿದನು, ಅವನು ಊಟವನ್ನು ಮಾಡುವನು, ದೇವರು ಒಳ್ಳೆಯದನ್ನು ಮಾಡಲಿ. ಇವೆಲ್ಲನೂ ಕ್ರಿಯಾಪದಗಳಾಗಿರ್ತವೆ. ಕ್ರಿಯಾಪದ ಹೇಗೆ ಆಗುತ್ತೆ ಅಂತಂದರೆ, ಧಾತು. ಮಾಡು ಅನ್ನುವಂಥದ್ದು ಧಾತು ಆಗಿರುತ್ತೆ. ಕಾಲಸೂಚಕ ಪ್ರತ್ಯಯ ಉತ ಆಗಿರುತ್ತೆ. ಅಖ್ಯಾತ ಪ್ರತ್ಯಯ ಹಳೆ ಆಗಿರುತ್ತೆ. ಮಾಡುತ್ತಾಳೆ, ಇದು ಟೋಟಲಿ ಕ್ರಿಯಾಪದ ಆಗಿರುತ್ತೆ. ಧಾತು, ಕಾಲ ಪ್ರತ್ಯಯ ಪ್ಲಸ್ ಅಖ್ಯಾತ ಪ್ರತ್ಯಯ ಸೇರಿ ಕ್ರಿಯಾಪದ ಆಗುವಂಥದ್ದು ಕ್ರಿಯಾಪ್ರಕೃತಿ ಅಥವಾ ಧಾತು ಅಂತ ಕರಿತೀವಿ. ಸೊ ನಾವು ಫಸ್ಟು ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ ಹಾಗೇ ನೀವು ಹೋಗೋದ್ರಲ್ಲಿ ನೋಡ್ಬೋದು. ಸೊ ಫಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ ಹಾಗೇ ಸೊ ಕ್ರಿಯಾ ಪ್ರಕೃತಿ ಪ್ಲಸ್ ವಿಭಕ್ತಿ ಪ್ರತ್ಯಯ ಸೇರಿ ನಾಮಪದ ಆಗೋದನ್ನು ನಾವು ನೋಡ್ಬೋದು. ಅದೇ ರೀತಿಯೇ ಧಾತು ಅಂದ್ರೆ ಕ್ರಿಯಾ ಪ್ರಕೃತಿ. ಓಕೆ, ಮೂಲ ಪದವನ್ನು ನಾವು ಧಾತು ಅಥವಾ ಕ್ರಿಯಾಪದ ಅಂತ ಕರಿತೀವಿ. ಇನ್ನು ಕಾಲಸೂಚಕ ಪ್ರತ್ಯಯ ದೆನ್ ಅಖ್ಯಾತ ಪ್ರತ್ಯಯ. ಅರ್ಥ. ಕ್ರಿಯಾಪದದ ಮೂಲ ರೂಪವೇ ಧಾತು. ಕ್ರಿಯಾರ್ಥವನ್ನು ಸೂಚಿಸುವ ಪ್ರತ್ಯಯವನ್ನು ಹೊಂದಿರುವಂತಹ ಪದಗಳಿಗೆ ನಾವು ಕ್ರಿಯಾ ಪ್ರಕೃತಿ ಅಥವಾ ಧಾತು ಅಂತ ಕರಿತೀವಿ. ಮಾಡುತ್ತಾಳೆ, ಮಾಡಿದನು, ಮಾಡುವನು, ಮಾಡಲಿ. ಈ ಎಲ್ಲ ಪದಗಳಿಗೆ ಮೂಲ ಮಾಡು ಆಗಿರುತ್ತೆ. ಇದೇ ಧಾತು ಪದ. ನೆಕ್ಸ್ಟ್, ಧಾತುಗಳ ಪ್ರಕಾರಗಳು. ಒಂದು ಸಾಧಿತ ಧಾತು, ಒಂದು ಮೂಲ ಧಾತು, ಎರಡು ಬರುವಂಥದ್ದು. ಸೊ ಅರ್ಥ ನೋಡೋದಾದರೆ, ಸ್ವತಂತ್ರವಾದ ಧಾತುಗಳಿಗೆ ಮೂಲ ಧಾತು ಅಂತ ಕರಿತೀವಿ. ಸ್ವತಂತ್ರವಾಗಿ ಉಚ್ಚಾರ ಮಾಡುವಂಥದ್ದನ್ನು ನಾವು ಮೂಲ ಧಾತು ಅಂತ ಕರಿತೀವಿ. ಉದಾಹರಣೆಗೆ, ಮಾಡು, ತಿನ್ನು, ಹೋಗು, ಬರು, ಮಲಗು, ಹೇಳು, ಸೊ ನಡೆ, ನೋಡು, ಓಡು, ನಿಲ್ಲು, ಓದು, ಹೊಳೆ, ಬದುಕು, ಮುಗಿ, ತೂಗು, ಹಿಗ್ಗು, ನಡಗು, ಮಿಂಚು, ಹಂಚು, ಅಂಜು, ಇಡಿ, ಕೊಡು, ಉಜ್ಜು, ಈಜು, ಉಜ್ಜು, ದಾಟು, ಹುಟ್ಟು. ಸೊ ಈ ರೀತಿ ಇರುವಂಥ ಪದಗಳಿಗೆ ನಾವು ಮೂಲ ಧಾತು ಅಂತ ಕರಿತೀವಿ. ಸಾಧಿತ ಧಾತು. ಅರ್ಥ ನೋಡೋದಾದರೆ, ಪ್ರತ್ಯಯಗಳನ್ನು ಸೇರಿಸಿ ಪಡೆಯುವ ಧಾತುಗಳಿಗೆ ಸಾಧಿತ ಧಾತು ಅಂತ ಕರಿತೀವಿ. ಕನ್ನಡದ ನಾಮಪ್ರಕೃತಿ, ಸಂಸ್ಕೃತ ನಾಮಪ್ರಕೃತಿ ಅಥವಾ ಅನುಕರಣ ಅವ್ಯಯದ ಪದಗಳ ಮುಂದೆ ಪ್ರೇರಣಾರ್ಥದ ಪ್ರತ್ಯಯಗಳಿಗೆ ಇಸು ಸೇರಿಸಿದಾಗ ನಾವು ಸಾಧಿತ ಧಾತು ಅಂತ ಕರಿತೀವಿ. ಇಸು ಪ್ರತ್ಯಯ ಸೇರಿಕೊಳ್ಳುತ್ತೆ ಇದರಲ್ಲಿ, ಸಾಧಿತ ಧಾತುವಲ್ಲಿ. ಸೊ ನಾಮಪ್ರಕೃತಿ ಉದಾಹರಣೆ ಕೊಟ್ಟಿದ್ದಾರೆ. ಇಸು ಪ್ರತ್ಯಯ ಸೇರಿದಾಗ ಸೊ ಧಾತು ಆ್ಯಂಡ್ ಕ್ರಿಯಾಪದ ಆಗುವಂಥದ್ದು. ಕನ್ನಡ ಉದಾಹರಣೆಗೆ, ಕನ್ನಡ ನಾಮಪ್ರಕೃತಿ, ಸೊ ಕನ್ನಡ ಇರುತ್ತೆ. ಆ್ಯಂಡ್ ಇಸು ಪ್ರತ್ಯಯ ಸೇರಿದರೆ ಕನ್ನಡಿಸು. ಕ್ರಿಯಾಪದ ಕನ್ನಡಿಸಿದನು. ಕನ್ನಡ ಹಬ್ಬರ.
ಇಸು ಪ್ರತ್ಯಯ ಸೇರಿದಾಗ ಅಬ್ಬರಿಸು. ಸೊ ಅಬ್ಬರಿಸುವನು. ಸಂಸ್ಕೃತ ದುಃಖ. ಇಸು ಪ್ರತ್ಯಯ ಸೇರಿದಾಗ ದುಃಖಿಸು, ದುಃಖಿಸುತ್ತಾನೆ. ಇಲ್ಲಿ ಇಸು ಪ್ರತ್ಯಯ ಸೇರಿದಾಗ ಪ್ರಯತ್ನಿಸು, ಪ್ರಯತ್ನಕ್ಕೆ ಪ್ರಯತ್ನಿಸು, ಪ್ರಯತ್ನಿಸಿದನು. ದಗದಗ ಇಸು, ದಗದಗಿಸು, ಸು ಇಸು ಸೇರ್ಕೊಂಡಿದೆ, ದಗದಗಿಸುತ್ತಾನೆ, ಇದು ಕ್ರಿಯಾಪದ ಆಗಿರುತ್ತೆ. ತಳತಳ ಇಸು, ತಳತಳಿಸು, ತಳತಳಿಸುತ್ತಾನೆ. ಸೊ ಇಲ್ಲಿ ಕ್ರಿಯಾಪದ ಆಗಿರುತ್ತೆ. ಸೊ ನಿರ್ಣಯದ ಪಾಲನೆ ಸೇವನೆಗೆ ರಕ್ಷಾ ಪಾಲಾಯ ಸಿದ್ಧಿ ಅನ್ನುವಂಥದ್ದು. ಸೊ ಎಕ್ಸಾಂಪಲ್, ಸೊ ನೀವು ಅದನ್ನು ಟ್ರೈ ಮಾಡ್ಬೋದು. ನೆಕ್ಸ್ಟ್, ಕ್ರಿಯೆಯನ್ನಾಧರಿಸಿ ಧಾತುವಿನ ಮತ್ತೆ 2 ವಿಧ ನಾವು ಡಿವೈಡ್ ಮಾಡಿದ್ದೀರಿ. ಕ್ರಿಯೆಯನ್ನಾಧಾರ ಮಾಡಿ ಒಂದು ಸಕರ್ಮಕ, ಇನ್ನೊಂದು ಅಕರ್ಮಕ. ಸಕರ್ಮಕ ಧಾತು, ಸೊ ಅಕರ್ಮಕ ಧಾತು ಅಂತ ಹೇಳಿ. ಸೊ ಸಕರ್ಮಕದಲ್ಲಿ ಅರ್ಥವನ್ನು ನೋಡೋದಾದರೆ ಕರ್ಮಪದವನ್ನು ಬಯಸುವ ಧಾತುಗಳಿಗೆ ನಾವು ಸಕರ್ಮಕ ಧಾತು ಅಂತ ಕರಿತೀವಿ. ಅಂದರೆ ಕರ್ತೃಪದ, ಕರ್ಮಪದ, ಕ್ರಿಯಾಪದ, ಸೊ ಧಾತು. ದೇವರು ಲೋಕವನ್ನು ರಕ್ಷಿಸುವನು, ಇದರಲ್ಲಿ ಧಾತು ರಕ್ಷಿಸು ಆಗಿರುತ್ತೆ. ಸೊ ಇದು ಧಾತು ಆಗಿರುತ್ತೆ, ಇದು ಕ್ರಿಯಾಪದ ಆಗಿರುತ್ತೆ. ಇದು ಧಾತು ಆಗಿರುತ್ತೆ, ಇದು ಕ್ರಿಯಾಪದ ಆಗಿರುತ್ತೆ. ಇದು ಧಾತು, ಇದು ಕ್ರಿಯಾಪದ, ನೆನಪಿರಬೇಕು. ಸೊ ಇದು ಕರ್ಮಪದ ಆಗಿರುತ್ತೆ, ಇದು ಕರ್ತೃಪದ. ಕರ್ಮಪದ ಲೋಕವನ್ನು, ಗುಡಿಯನ್ನು, ಪಾಠವನ್ನು, ಮನೆಯನ್ನು. ಸೊ ಯಾವುದು ಕರ್ಮಪದವನ್ನು ಬಯಸ್ತಾ ಇರುತ್ತೋ ಅದನ್ನು ನಾವು ಸಕರ್ಮಕ ಧಾತು ಅಂತ ಕರಿತೀವಿ. ನೆಕ್ಸ್ಟು ಅಕರ್ಮಕ ಧಾತು. ಇದು ಕರ್ಮಪದವನ್ನು ಬಯಸದೇ ಇರುವ ಧಾತುಗಳಿಗೆ ಅಕರ್ಮಕ ಧಾತು ಅಂತ ಕರಿತೀವಿ. ಕರ್ತೃಪದ, ಕ್ರಿಯಾಪದ ಪ್ಲಸ್ ಧಾತು ಇರುತ್ತೆ. ಸಕರ್ಮಕ ಧಾತುವಲ್ಲಿ ಕರ್ಮಪದವನ್ನು ಅಪೇಕ್ಷಿಸುತ್ತೆ, ಇದರಲ್ಲಿ ಕರ್ಮಪದವನ್ನು ಅಪೇಕ್ಷಿಸುವುದಿಲ್ಲ. ಕೂಸು ಮಲಗಿತು, ಮಲಗು, ಇದರಲ್ಲಿ ಸೊ ಮಲಗು ಅನ್ನೋವಂಥದ್ದು ಧಾತು ಆಗಿರುತ್ತೆ, ಕರ್ತೃಪದ ಕೂಸು ಆಗಿರುತ್ತೆ. ಮಲಗಿತು, ಸೊ ಇದು ಕ್ರಿಯೆ ಆಗಿರುವಂಥದ್ದು. ಮಾಡಿದನು, ಓಡಿದನು, ಸೊ ಇವೆಲ್ಲ ಕ್ರಿಯಾಪದಗಳು. ರಾಮನು ಓಡಿದನು, ಓಡು ಅನ್ನುವಂಥದ್ದು ಧಾತು ಆಗಿರುತ್ತೆ ಅಲ್ಲಿ. ಆಕಾಶ ಹೊಳೆಯುತ್ತದೆ, ಹೊಳೆ ಅನ್ನುವಂಥದ್ದು ಇದರಲ್ಲಿ ಕ್ರಿಯಾಪದ ಆಗಿರುತ್ತೆ. ಅವನು ಬದುಕಿದನು, ಬದುಕು. ಗಿಡವು ಹುಟ್ಟಿತು, ಹುಟ್ಟು, ಸೊ ಇದು ಧಾತು ಆಗಿರುತ್ತೆ, ಇದು ಕ್ರಿಯಾಪದ. ನೆಕ್ಸ್ಟ್, ಕ್ರಿಯಾಪದದಲ್ಲಿ ಪ್ರಕಾರಗಳಿರುವಂಥದ್ದು 3 ಪ್ರಕಾರಗಳು. ಸೊ ಅದರಲ್ಲಿ ವಿದ್ಯಾರ್ಥಕ ಕ್ರಿಯಾಪದ ಫಸ್ಟ್ನೇಂಥದ್ದು. ವಿದ್ಯಾರ್ಥಕ ಕ್ರಿಯಾಪದ ಅಂತಂದರೆ ಆಶೀರ್ವಾದ, ಅಪ್ಪಣೆ, ಆಜ್ಞೆ, ಆರೈಕೆ ಇವುಗಳನ್ನು ಸೂಚಿಸುವ ಅಥವಾ ವ್ಯಕ್ತಪಡಿಸುವ ಧಾತುಗಳಿಗೆ ನಾವು ವಿದ್ಯಾರ್ಥಕ ಕ್ರಿಯಾಪದ ಅಂತ ಕರಿತೀವಿ. ಸೊ ಇದರೊಳಗಡೆ ಉತ್ತಮ ಪುರುಷ, ಮಧ್ಯಮ ಪುರುಷ, ತೃತೀಯ, ಸೊ ಲಿಂಗಗಳು ಬಂದಿರುವಂಥದ್ದು. ಸ್ತ್ರೀಲಿಂಗ, ಪುಲ್ಲಿಂಗ, ಅಂದರೆ ಪುಲ್ಲಿಂಗ, ಸ್ತ್ರೀಲಿಂಗ, ಏಕವಚನ, ಬಹುವಚನ. ಉತ್ತಮ ಪುರುಷ ಮಾಡುವೆ, ಮಾಡುವ, ಮಾಡೋಣ, ಬಹುವಚನದಲ್ಲಿ ಮಾಡೋಣ ಬರುತ್ತೆ, ಏಕವಚನದಲ್ಲಿ ಮಾಡುವೆ. ಮಧ್ಯಮ ಪುರುಷದಲ್ಲಿ ಮಾಡು, ಮಾಡಿ, ಮಾಡಿರಿ ಅನ್ನುವಂಥದ್ದು. ಆ್ಯಂಡ್ ದ್ವಿತೀಯದಲ್ಲಿ ಮಾಡಲಿ, ಮಾಡಲಿ ಅನ್ನುವಂಥದ್ದು ಬಹುವಚನದಲ್ಲೂ ಹಾಗೆ ಬರುತ್ತೆ, ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ. ಮಾಡಲಿ ಆ್ಯಂಡ್ ಮಾಡಲಿ. ಅನ್ಯ, ನ, ಮಾಡಲಿ ಆ್ಯಂಡ್ ಮಾಡಲಿ ಅನ್ನುವಂಥದ್ದೇ ಬರುವಂಥದ್ದು, ಯಾವುದೇ ಚೇಂಜಸ್ ಆಗೋದಿಲ್ಲ ಇದರಲ್ಲಿ. ನಿಷೇಧಾರ್ಥಕ ಕ್ರಿಯಾಪದ ಕ್ರಿಯೆಯನ್ನು ನಡೆಯಲಿಲ್ಲ ಎಂಬ ಅರ್ಥ ತೋರಿಸುವ ಧಾತುಗಳ ಮೇಲೆ ಅಖ್ಯಾತ ಪ್ರತ್ಯಯಗಳು ಸೇರಿ ನಿಷೇಧಾರ್ಥಕ ಕ್ರಿಯಾಪದಗಳು ಆಗುವಂಥದ್ದು. ಸೊ ಅದರಲ್ಲೂ ಇದು ವಚನಗಳು ಇರುವಂಥದ್ದು. ಸೊ ಉತ್ತಮ ಮತ್ತು ಮಧ್ಯಮ, ತೃತೀಯ, ಪ್ರಥಮ, ಅನ್ಯ ಅನ್ನುವಂಥದ್ದು. ಏಕವಚನದಲ್ಲಿ ಮಾಡೇನು, ಬಹುವಚನದಲ್ಲಿ ಮಾಡೇವು. ಮಧ್ಯಮ ಪುರುಷದಲ್ಲಿ ಮಾಡೆ, ಸೊ ಮಾಡರಿ. ಮಾಡೇನು ತೃತೀಯ ಲಿಂಗದಲ್ಲಿ ಮಾಡರು, ಮಾಡಲು, ಮಾಡರು, ಮಾಡದು, ಮಾಡವು. ಸೊ ಇದು ಬಹುವಚನ ಆಗಿರುತ್ತೆ. ನೆಕ್ಸ್ಟ್, ಸಂಭವನಾರ್ಥಕ ಕ್ರಿಯಾಪದ. ಸೊ ಆಗಬಹುದು ಅಂತ ಕ್ರಿಯೆಯನ್ನು ಸೂಚಿಸುವುದನ್ನು ನಾವು ಸಂಭವನಾರ್ಥಕ ಅಂತ ಕರಿತೀರಿ. ಸೊ ಊಹೆ ಅಥವಾ ಸಂಶಯ ಧಾತುಗಳ ಮೇಲೆ ಅಖ್ಯಾತ ಪ್ರತ್ಯಯಗಳನ್ನು ಸೇರಿಸುವುದಕ್ಕೆ ನಾವು ಸಂಭವನಾರ್ಥಕ ಕ್ರಿಯಾಪದ ಅಂತ ಹೇಳಿ ಕರಿಬಹುದಿಲ್ಲಿ. ಸೊ ಇದರಲ್ಲಿ
ಮಾಡೆನು ಯಾವಾಗ ಬೇಕಾದ್ರೂ ಮಾಡ್ಬೋದು. ಮಾಡೆವು, ಮಾಡೆಯೇ, ಮಾಡಿರಿ, ಮಾಡೆಯೇ, ಮಾಡಿಯಾನು, ಮಾಡಿಯಾರು. ಸೊ ಮಾಡಿಯಾಳು, ಮಾಡಿಯಾರು, ಮಾಡಿತು, ಮಾಡಿಯಾವು. ಸೊ ಇವು ಆಗಬಹುದು ಅನ್ನೋದನ್ನು ಸೂಚಿಸುವಂತಹ ಪದಗಳಿಗೆ ನಾವು ಸಂಭವನಾರ್ಥಕ ಕ್ರಿಯಾಪದ ಅಂತ ಕರಿತೀವಿ. ನೆಕ್ಸ್ಟು ಕರ್ತರಿ ಮತ್ತು ಕರ್ಮಣಿ ಪ್ರಯೋಗ. ಕರ್ತರಿ ಪ್ರಯೋಗ ಮತ್ತು ಕರ್ಮಣಿ ಪ್ರಯೋಗ. ಸೊ ಸೂತ್ರ ಕ್ರಿಯಾಪದಕ್ಕೆ ಕರ್ತರಿ ಪ್ರಯೋಗದಲ್ಲಿ ಕರ್ತುವಿನ ಲಿಂಗ ಮತ್ತು ವಚನಗಳು ಬರುತ್ತೆ. ಸೊ ಕರ್ಮಣಿ ಪ್ರಯೋಗದಲ್ಲಿ ಧಾತುಗಳಿಗೆ ಅಲ್ಮಾಡು ಎಂಬ ಪ್ರತ್ಯಯ, ಅಲ್ಮಾಡು, ಅಲ್ಪಾಡು, ಅಲ್ಪಾಡು ಎಂಬ ಪ್ರತ್ಯಯ ಸೇರಿ ಅದಕ್ಕೆ ಕಾಲಸೂಚಕ ಮತ್ತು ಅಖ್ಯಾತ ಪ್ರತ್ಯಯಗಳು ಸೇರಿದಾಗ ಕರ್ಮಣಿ ಪ್ರಯೋಗ ವ್ಯಾಖ್ಯೆಗಳು ಉಂಟಾಗುವಂಥದ್ದು. ಸೊ ಅರ್ಥ ನೋಡೋದಾದರೆ ಕರ್ತೃ ಪದದ ಪ್ರಧಾನವಾಗಿ ಬಳಸಿದರೆ ಅದನ್ನು ಕರ್ತರಿ ಪ್ರಯೋಗ. ಇಲ್ಲಿ ಕರ್ತು ಪದ ಇಂಪಾರ್ಟೆಂಟ್ ಆಗಿರುತ್ತೆ. ಕರ್ಮ ಪದವನ್ನು ಪ್ರಧಾನವಾಗಿ ಬಳಸಿದರೆ ಇದು ಕರ್ಮಣಿ ಪ್ರಯೋಗ ಆಗಿರುತ್ತೆ. ಸೊ ಕರ್ಮಪದ ಯೂಸ್ ಮಾಡಿದ್ರೆ ಕರ್ಮಣಿ ಪ್ರಯೋಗ. ಇಲ್ಲಿ ಕರ್ತೃಪದಕ್ಕೆ ಜಾಸ್ತಿ ಪ್ರಧಾನವಾಗಿ ಬಂದರೆ ಕರ್ತರಿ ಪ್ರಯೋಗ ಅಂತ ಕರಿತೀವಿ. ಉದಾಹರಣೆ ನೋಡೋದಾದರೆ ಕವಿಯು ಕಾವ್ಯವನ್ನು ಬರೆಯುತ್ತಾನೆ, ಕವಿಯಿಂದ ಕಾವ್ಯವು ಬರೆಯಲ್ಪಟ್ಟಿತು. ಇದು ಕರ್ತೃಪದ ಆಗಿರುತ್ತೆ, ಇದು ಕರ್ಮಪದ ಆಗಿರುತ್ತೆ. ಸೊ ಇಲ್ಲಿ ಕವಿಯು ಅಂದರೆ ಕವಿಯು ಪ್ರಧಾನವಾಗಿ ಬರೋದನ್ನು ಇಲ್ಲಿ ನೋಡ್ಬೋದು. ಕಾವ್ಯಕ್ಕೆ ಯಾವುದೇ ರೀತಿಯಾದ ಇಂಪಾರ್ಟೆನ್ಸ್ ಇಲ್ಲ. ಕವಿಯು ಕಾವ್ಯವನ್ನು ಬರೆದಿದ್ದಾನೆ. ಸೊ ಇದು ಕರ್ತೃಪದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದೆ. ಕವಿಯಿಂದ ಕಾವ್ಯವು ಬರೆಯಲ್ಪಟ್ಟಿತು ಅಂತಂದರೆ ಸೊ ಕರ್ಮಪದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇರೋವಂಥದ್ದು. ನಾನು ಹಾಡನ್ನು ಹಾಡಿದೆನು. ಸೊ ಇದು ನನ್ನಿಂದ ಹಾಡುವು ಹಾಡಲ್ಪಟ್ಟಿತು. ಅಣ್ಣ ಅನ್ನವನ್ನು ಉಂಡನು, ಅಣ್ಣನಿಂದ ಅಣ್ಣನು ಉಣ್ಣಲ್ಪಟ್ಟಿತು. ಸೊ ಇಂದ ಬರೋದನ್ನು ನೀವು ಇಲ್ಲಿ ನೋಡ್ಬೋದು. ಇಂದ ಅಂತ ಬರೋದನ್ನು ನಾವು ಕರ್ಮಣಿ ಪ್ರಯೋಗ ಅಂತ ಕನ್ಸಿಡರ್ ಮಾಡ್ತೀರಿ. ಇದನ್ನು ಕರ್ತರಿ ಪ್ರಯೋಗ. ಅಣ್ಣ ಅನ್ನವನ್ನು ಉಂಡನು, ಕೃಷ್ಣ ಕಳಿಂಗವನ್ನು ವಧಿಸಿದನು. ಸೊ ಇದೆಲ್ಲನೂ ಕರ್ತರಿ ಪ್ರಯೋಗ ಅಂತ ಕರಿತೀವಿ. ಇಂದ ಅಂತ ಬರೋದನ್ನು ನಾವು ಇಲ್ಲಿ ಕರ್ಮಣಿ ಪ್ರಯೋಗ ಅಂತ ನೋಡ್ಬೋದು. ಅದು ಒಂಥರ ನೆನ್ಪಿಟ್ಕೋಬೋದು. ಇಷ್ಟು ಕರ್ತರಿ ಕರ್ಮಣಿ ಆಗಿತ್ತು. ನೆಕ್ಸ್ಟು ಕಾಲಗಳು. ಸೊ ಕಾಲಗಳಲ್ಲಿ 3 ವಿಧ ಬರುತ್ತೆ: ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ. ಸೊ ಇದ್ರ ಮೇಲೆ ಕ್ವಶನ್ಸು ತುಂಬ ಬಂದಿರೋವಂಥದ್ದು ನಾವು ನೋಡ್ಬೋದು ಪ್ರೀವಿಯಸ್ ಎಕ್ಸಾಮಲ್ಲಿ ಕಾಲಗಳ ಮೇಲೆ. ಸೊ ಅದರಲ್ಲಿ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ. ವರ್ತಮಾನ ಅಂದರೆ ಅಟ್ ಪ್ರೆಸೆಂಟ್ ನಡೀತಾ ಇರೋದ್ರ ಬಗ್ಗೆ ಹೇಳುವಂಥದ್ದು. ಈಗ ನಡೀತಾ ಇರೋದಕ್ಕೆ ನಾವು ವರ್ತಮಾನ ಕಾಲ ಅಂತ ಕರಿತೀವಿ. ಭೂತಕಾಲ ಅಂದರೆ ಹಿಂದೆ ನಡೆದು ಓದೋದಕ್ಕೆ ಭೂತಕಾಲ ಅಂತ ಕರಿತೀವಿ. ಭವಿಷ್ಯತ್ ಕಾಲ ಅಂದರೆ ನೆಕ್ಸ್ಟ್ ಆಗುವಂಥದ್ದನ್ನು ನಾವು ಭವಿಷ್ಯತ್ ಕಾಲ ಅಂತ ಹೇಳ್ತೀವಿ. ಉದಾಹರಣೆಗೆ ವರ್ತಮಾನ ಅಂತಂದರೆ ಇದು ಕೇಳಿದ್ದಾರೆ ಎಕ್ಸಾಮಲ್ಲಿ. ಸೊ ಇದು ನೆನ್ಪಿಟ್ಕೋಬೇಕು, ಇದು ಕೇಳಿದ್ದಾರೆ. ಸೊ ವರ್ತಮಾನ ಅಂದರೆ ಉತ ಅನ್ನುವಂಥ ಕಾಲಸೂಚಕ ಪ್ರತ್ಯಯವನ್ನು ಸೇರಿಸ್ತೀವಿ. ಉದಾಹರಣೆಗೆ ಹೋಗುತ್ತಾನೆ. ವಿವರಣೆ: ಹೋಗು ಉತ ಪ್ರತ್ಯಯ ಸೇರಿಸಿದ್ದೇವೆ, ಆನೆ, ಹೋಗುತ್ತಾನೆ. ಸೊ ಇದು ಕ್ರಿಯಾಪದ, ಇದು ಕ್ರಿಯಾಪದ, ಇದು ಕ್ರಿಯಾಪದ. ಉತ ಸೇರಿಸಿದ್ರೆ ನಾವು ಅದನ್ನು ವರ್ತಮಾನ ಕಾಲ ಅಂತ ಕರಿತೀವಿ. ಉತ ಅನ್ನುವಂಥ ಪ್ರತ್ಯಯ ಯಾವ ಒಂದು ಕಾಲಸೂಚಕ ಸೂಚಿಸುತ್ತೆ ಅಂತ ಕೇಳಿದ್ರೆ ಸೊ ಅದು ವರ್ತಮಾನ ಆಗಿರುತ್ತೆ. ಇದೇ ಕ್ವಶನ್ ಕೇಳಿರೋವಂಥದ್ದು. ಆ್ಯಂಡ್ ಭೂತಕಾಲ ಅಂದರೆ ದ ಬರಬೇಕು. ಓದನು ಇಲ್ಲಿ ಬರ್ತಾ ಇದೆ ದ. ಹೋಗು ಪ್ಲಸ್ ದ ಅನು, ಇದು ಕ್ರಿಯಾಪದ ಆಗಿರುತ್ತೆ. ಇದು ಹೋಗು ಅನ್ನುವಂಥದ್ದು. ಸೊ ಇದನ್ನು ನಾವು ಓದನು ಅಂತ ಸಂಪೂರ್ಣವಾಗಿ ಹೇಳ್ಬೋದು. ಭವಿಷ್ಯತ್ ಬಂದರೆ ಹೂವ ಆಗಿರುತ್ತೆ. ಉತ ಅಂದರೆ ವರ್ತಮಾನ, ದ ಅಂದರೆ ಭೂತಕಾಲ, ಭವಿಷ್ಯತ್ ಅಂದರೆ ಹೂವ. ಹೋಗುತ್ತಾನೆ, ಓದನು, ಹೋಗುವನು, ಯಾವಾಗ ಬೇಕಾದರೂ ಹೋಗ್ತಾನೆ ಅಂತ. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅದರಲ್ಲಿ ಸೊ ಡಿವೈಡ್ ಆಗಿರೋವಂಥದ್ದು ಇದ್ರ ಮೇಲೇನೂ ಕ್ವಶನ್ಸ್ ಕೇಳಿದ್ದಾರೆ. ಯಾವುದೇ ಪುರುಷ, ಲಿಂಗ, ವಚನ, ಧಾತು, ಕಾಲ ಪ್ರತ್ಯಯಗಳು ಬದಲಾಗುವುದಿಲ್ಲ. ಕೇವಲ ಅಖ್ಯಾತ ಪ್ರತ್ಯಯಗಳು ಮಾತ್ರ ಬದಲಾಗ್ತವೆ ಇದರಲ್ಲಿ, ವರ್ತಮಾನದಲ್ಲಿ. ಉದಾಹರಣೆಗೆ ವರ್ತಮಾನ ಕಾಲ. ವರ್ತಮಾನ ಕಾಲದಲ್ಲಿ ಪುರುಷ, ಉತ್ತಮ, ಮಧ್ಯಮ, ದ್ವಿತೀಯ, ಪ್ರಥಮ, ಅನ್ಯ,
ನೋಡಬಹುದು. ಸೊ ಪುರುಷಾರ್ಥಕ ಇದರಲ್ಲಿ ಲಿಂಗ, ಧಾತು, ಕಾಲಸೂಚಕ ಪ್ರತ್ಯಯ, ಅಖ್ಯಾತ ಪ್ರತ್ಯಯ, ಏಕವಚನ, ಬಹುವಚನ, ಪುಲ್ಲಿಂಗ ಸ್ತ್ರೀಲಿಂಗ ಎರಡೂ ಬರುತ್ತೆ ಇದರಲ್ಲಿ. ಸೊ ಇದರಲ್ಲೂ ಅಷ್ಟೇ, ಇದರಲ್ಲಿ ಪುಲ್ಲಿಂಗ ಮಾತ್ರ ಬರುತ್ತೆ, ಇದರ ಸ್ತ್ರೀಲಿಂಗ, ಇದರಲ್ಲಿ ನಪುಂಸಕಲಿಂಗ ಬರೋದನ್ನು ನಾವು ನೋಡ್ಬೋದು ಅನ್ಯದರಲ್ಲಿ. ತಿನ್ನು ಅನ್ನುವಂಥದ್ದು ಧಾತು ಆಗಿರುತ್ತೆ. ಸೊ ಇದೆಲ್ಲನೂ ಧಾತು ಆಗಿರುತ್ತೆ, ಇದು ಮೂಲ ಪದ. ಕಾಲಸೂಚಕ ಪ್ರತ್ಯಯ ವರ್ತಮಾನದಲ್ಲಿ ಉತ ಬರೋದನ್ನು ಇಲ್ಲಿ ನೋಡಬಹುದು. ಆ್ಯಂಡ್ ಅಖ್ಯಾತ ಪ್ರತ್ಯಯ ಆನೆ, ಎವೆ, ಇದೆ, ಸೊ ಇವೆಲ್ಲನೂ ಬರೋದನ್ನು ನೋಡ್ಬೋದು. ಇನ್ನು ತಿನ್ನುತ್ತಾನೆ ಏಕವಚನದಲ್ಲಿ ಹೇಳ್ತೀವಿ, ತಿನ್ನುತ್ತೇವೆ ಬಹುವಚನದಲ್ಲಿ ಹೇಳ್ತೀವಿ. ತಿನ್ನುತ್ತೆ ಏಕವಚನ, ತಿನ್ನುತ್ತೀರಿ ಅನ್ನೋವಂಥದ್ದು ಬಹುವಚನ. ತಿನ್ನುತ್ತದೆ, ತಿನ್ನುತ್ತೇವೆ ಬಹುವಚನದಲ್ಲಿ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಧಾತುಗಳು ಯಾವುದೇ ಬದಲಾವಣೆ ಆಗೋದಿಲ್ಲ, ಕಾಲಸೂಚಕ ಪ್ರತ್ಯಯ ಯಾವುದೇ ಬದಲಾವಣೆ ಆಗೋದಿಲ್ಲ, ಲಿಂಗಗಳು ಮಾತ್ರ ಬದಲಾವಣೆ ಆಗಿ ಇಲ್ಲಿ ಡಿಫ್ರೆನ್ಸಸ್ ಮಾಡುತ್ತೆ ಕ್ರಿಯಾಪದದಲ್ಲಿ. ಇದನ್ನು ನಾವು ವರ್ತಮಾನ ಕಾಲ ಅಂತ ಕರಿತೀವಿ. ಭೂತಕಾಲದಲ್ಲಿ ಇದು ಸೇಮ್ ಇರೋವಂಥದ್ದು. ಆ್ಯಂಡ್ ಧಾತುವಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ, ಕಾಲಸೂಚಕ ಪ್ರತ್ಯಯ ಆವಾಗಲೇ ಡಿಸ್ಕಷನ್ ಮಾಡ್ದಂಗೆ ಇರೋವಂಥದ್ದು. ಆ್ಯಂಡ್ ಅಖ್ಯಾತ ಪ್ರತ್ಯಯ ಇಲ್ಲಿ ಎ, ಅನು, ಅರು, ಅವು, ಸೊ ಇವೆಲ್ಲ ಬರುವಂಥದ್ದು. ಕ್ರಿಯಾಸೂಚಕದಲ್ಲಿ ಬದಲಾವಣೆ ಆಗುತ್ತೆ ಈ ಒಂದು ಲಿಂಗ ಏನಿದೆ. ಸೊ ಇದರ ಒಂದು ಏಕವಚನ ಅಥವಾ ಬಹುವಚನದಲ್ಲಿ ಯಾವುದೇ ಬದಲಾವಣೆ ಆಗಲ್ಲ, ಏಕವಚನದಲ್ಲಿ ಗೊತ್ತಾಗುತ್ತೆ ನಮಗೆ. ಇವಾಗ ಸ್ತ್ರೀಲಿಂಗ, ಸೊ ಪುಲ್ಲಿಂಗದಲ್ಲಿ ತಿಂದನು, ತಿಂದೆ, ತಿಂದಳು, ಇದು ಒಂದು ಸ್ತ್ರೀಲಿಂಗ ಆಗುತ್ತೆ. ನಪುಂಸಕಲಿಂಗದಲ್ಲಿ ತಿಂದಿತು ಅನ್ನೋದನ್ನು ಯೂಸ್ ಮಾಡ್ತೀರಿ. ಕಾಲಸೂಚಕ ಪ್ರತ್ಯಯ ಆಗಿರುತ್ತೆ, ವರ್ತಮಾನದಲ್ಲಿ ಉತವನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಭವಿಷ್ಯತ್ ಕಾಲದಲ್ಲಿ ಕಾಲಸೂಚಕ ಪ್ರತ್ಯಯ ಯೂಸ್ ಮಾಡೋದನ್ನು ನೋಡ್ಬೋದು. ಆ್ಯಂಡ್ ಏಕವಚನದಲ್ಲಿ ತಿನ್ನುವನು, ತಿನ್ನುವೆ, ತಿನ್ನುವನು, ತಿನ್ನು. ಸೊ ಧಾತು ಅನ್ನುವಂಥದ್ದು ಮೂಲ ಪದ, ಇದು ಯಾವುದೇ ರೀತಿಯ ಚೇಂಜಸ್ ಆಗೋದಿಲ್ಲ, ಇದು ಅಖ್ಯಾತ ಪ್ರತ್ಯಯಗಳಾಗಿರ್ತವೆ. ಆ್ಯಂಡ್ ಇದು ಬಹುವಚನ ಆಗಿರುತ್ತೆ. ಸೊ ಇವು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಇಷ್ಟು ಕಾಲಸೂಚಕ ಪ್ರತ್ಯಯ ಅಥವಾ ಕಾಲಗಳಿಗೆ ಸಂಬಂಧಿಸಿದ ಹಾಗೆ ನಾವು ನೋಡಿದ್ದು. ಇವಾಗ ನೋಡೋದಾದರೆ ಕಾಲಪಲ್ಲಟವನ್ನು ನೋಡೋಣ. ಅಂದರೆ ವರ್ತಮಾನ ಕಾಲದಲ್ಲಿ ಇರುವಂತಹ ವಾಕ್ಯಗಳು ಭವಿಷ್ಯತ್ ಕಾಲದಲ್ಲಿ ಹೇಗೆ ಚೇಂಜಸ್ ಆಗುತ್ತೆ, ಅಥವಾ ಭವಿಷ್ಯತ್ನಲ್ಲಿ ಇರುವಂಥದ್ದು ಭೂತಕಾಲಕ್ಕೆ ಹೇಗೆ ಚೇಂಜಸ್ ಆಗುತ್ತೆ ಅನ್ನೋದನ್ನು ಇಲ್ಲಿ ಕಾಲಪಲ್ಲಟ ಅಂತ ಕರಿತೀವಿ. ಕಾಲಪಲ್ಲಟ ಅರ್ಥ: ಒಂದು ಕಾಲದ ಕ್ರಿಯೆಯನ್ನು ಇನ್ನೊಂದು ಕಾಲದ ಕ್ರಿಯಾರೂಪಕ್ಕೆ ಹೇಳುವುದಕ್ಕೆ ನಾವು ಕಾಲಪಲ್ಲಟ ಅಂತ ಕರಿತೀವಿ. ಸಾಮಾನ್ಯವಾಗಿ ಭವಿಷ್ಯತ್ ಕಾಲದ ಕ್ರಿಯಾಪದಗಳು ವರ್ತಮಾನ ಕಾಲದಲ್ಲೂ ವರ್ತಮಾನ ಕಾಲದ ಕ್ರಿಯಾಪದಗಳು ಭವಿಷ್ಯತ್ ಕಾಲದಲ್ಲೂ ಪ್ರಯೋಗವಾಗುತ್ತದೆ. ಉದಾಹರಣೆಗೆ, ವರ್ತಮಾನ ಕಾಲದಲ್ಲಿರುವ ಭವಿಷ್ಯತ್ ಕಾಲದಲ್ಲಿ ಅವನು ಹೋಳಗೆ ಊಟ ಮಾಡುವನು, ಊಟ ಮಾಡುತ್ತಾನೆ ಎಂದಾಗಬೇಕು. ಸೊ ಅವಳು ಹೋಳಗೆ ಅಡುಗೆ ಮಾಡುವಳು, ಅವಳು ಹೋಳಗೆ ಅಡುಗೆ ಮಾಡುತ್ತಾಳೆ ಎಂದಾಗಬೇಕು. ಸೊ ಇಲ್ಲಿ ವರ್ತಮಾನವು ಭವಿಷ್ಯತ್ ಕಾಲದಲ್ಲಿ ಹೇಗೆ ಚೇಂಜಸ್ ಆಗ್ತಾ ಇದೆ ಅಂತ ಹೇಳಿ. ಸೊ ಅವಳು ಅಡುಗೆ ಮಾಡುವಳು ಅನ್ನುವಂಥದ್ದು, ಸೊ ಇದನ್ನು ಅಡುಗೆ ಮಾಡುತ್ತಾಳೆ ಎಂದಾಗಬೇಕು. ಸೊ ಮಾಡುವಳು ಅಂದರೆ ಇದು ಭವಿಷ್ಯತ್ ಕಾಲ ಆಗುತ್ತೆ. ಯಾವಾಗ ಭವಿಷ್ಯತ್ ಕಾಲದಲ್ಲಿ ಮಾಡುವನು ಇದು ಭವಿಷ್ಯತ್ ಕಾಲ. ವರ್ತಮಾನದಲ್ಲಿ ಹೇಳಬೇಕು ಅಂದರೆ ಅವಳು ಇವಾಗ ಅಡುಗೆ ಮಾಡ್ತಾ ಇದ್ದಾಳೆ ಅನ್ನೋದಕ್ಕೆ ಅವಳು ಒಳಗೆ ಅಡುಗೆ ಮಾಡುತ್ತಾಳೆ ಅನ್ನುವಂಥದ್ದು ಬರುತ್ತೆ. ಇಲ್ಲಿ ಎರಡನೇ ಉದಾಹರಣೆ ನೋಡೋದಾದರೆ, ಭವಿಷ್ಯತ್ ಕಾಲವು ವರ್ತಮಾನ ಕಾಲದಲ್ಲಿ ಇರುವಂಥದ್ದು. ಅವನು ನಾಳೆ ಹೋಗುತ್ತಾನೆ. ಸೊ ಅವನು ಹೋಗುವನು ಅಂತ ಆಗಬೇಕು, ಇದು ವರ್ತಮಾನ ಕಾಲದಲ್ಲಿ. ನಾನು ಮುಂದಿನ ತಿಂಗಳು ಬರುತ್ತೇನೆ, ಇದು ಭವಿಷ್ಯತ್ ಕಾಲ. ವರ್ತಮಾನದಲ್ಲಿ ಬರುವೆನು ಅನ್ನೋವಂಥದ್ದು ಆಗುವಂಥದ್ದು. ಸೊ ಹೀಗೆ ಕಾಲಪಲ್ಲಟ ಆಗುತ್ತೆ. ಭವಿಷ್ಯತ್ ಕಾಲ ವರ್ತಮಾನಕ್ಕೆ ಕನ್ವರ್ಟ್ ಮಾಡಿ ಅಂತ ಕೇಳ್ತಾರೆ,
ವರ್ತಮಾನದ್ದು ಭವಿಷ್ಯತ್ ಕಾಲಕ್ಕೆ ಕೇಳುವಂಥದ್ದು. ಸೊ ಹೀಗೆ ಚೇಂಜಸ್ ಆಗೋದನ್ನು ನಾವು ಕಾಲಪಲ್ಲಟ ಅಂತ ಕರಿತೀವಿ. ಇಷ್ಟು ಕಾಲಪಲ್ಲಟಕ್ಕೆ ಸಂಬಂಧಿಸಿದ್ದು. ನೆಕ್ಸ್ಟ್ ಬರೋವಂಥದ್ದೇ ದ್ವಿರುಕ್ತಿಗಳು. ಒಂದು ವಿಶೇಷಾರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು, ಒಂದು ವಾಕ್ಯವನ್ನು ಎರಡೆರಡು ಬಾರಿ ಪ್ರಯೋಗ ಮಾಡೋದಕ್ಕೆ ನಾವು ದ್ವಿರುಕ್ತಿ ಅಂತ ಕರಿತೀವಿ. ಒಂದು ವಿಶೇಷಾರ್ಥವನ್ನು ವ್ಯಕ್ತಪಡಿಸೋದಕ್ಕೋಸ್ಕರ ಒಂದು ಪದವನ್ನು, ಒಂದು ವಾಕ್ಯವನ್ನು ಎರಡೆರಡು ಬಾರಿ ಪ್ರಯೋಗ ಮಾಡೋದಕ್ಕೆ ನಾವು ದ್ವಿರುಕ್ತಿ ಅಂತ ಕರಿತೀವಿ. ಉದಾಹರಣೆ, ಉತ್ಸಾಹದಲ್ಲಿ ಹೌದೌದು. ನಮಗೆ ಉತ್ಸಾಹ ಇದ್ದಾಗ ಹೌದು ಹೌದು ಅಂತ 2 ಸತಿ ಹೇಳ್ತಾ ಇದ್ದೀವಿ. ನಿಲ್ಲು ನಿಲ್ಲು, ಬಂದೆ ಬಂದೆ. ಮತ್ತು ಅಧಿಕ್ಯದಲ್ಲಿ ದೊಡ್ಡ ದೊಡ್ಡ, ಹೆಚ್ಚು ಹೆಚ್ಚು. ಒಂದು ಪದವನ್ನು 2 ಬಾರಿ ಹೇಳ್ತಾ ಇದ್ದೇವೆ. ಪ್ರತಿಯೊಂದು ಮನೆಗಳಲ್ಲಿ, ಕೇರಿಗಳಲ್ಲಿ, ಸಂಭ್ರಮದಲ್ಲಿ ಆಗೋ ಆಗೋ, ಬನ್ನಿ ಬನ್ನಿ. ಆಶ್ಚರ್ಯದಲ್ಲಿ ಅಬ್ಬಬ್ಬ, ಆಹಾಹ. ಆಪೇಕ್ಷದಲ್ಲಿ ಬೇಡ ಬೇಡ, ನಡೆ ನಡೆ. ನಿಷೇಧದಲ್ಲಿ ಸಾಕು ಸಾಕು. ಒಪ್ಪಿಗೆಯಲ್ಲಿ ಹೌದು ಹೌದು, ಆಗಲಿ ಆಗಲಿ, ಇರಲಿ ಇರಲಿ. ಅವಸರದಲ್ಲಿ ಓಡು ಓಡು, ನಡೆ ನಡೆ. ಇದನ್ನು ನಾವು ದ್ವಿರುಕ್ತಿ ಅಂತ ಹೇಳ್ತೀವಿ. ಇನ್ನು ಇದರಲ್ಲಿ ವಿಶೇಷ ರೂಪಗಳಲ್ಲಿ ನೋಡೋದಾದರೆ ಮೊದಲು ಮೊದಲು, ಮೊಟ್ಟ ಮೊದಲು ಅಥವಾ ಮೊತ್ತ ಮೊದಲು ಅಂತಲೂ ಕರಿತೀವಿ, ದ್ವಿರುಕ್ತಿ ಮಾಡಬಹುದು. ಮೊಟ್ಟ ಮೊದಲು ಅಂತಲೂ ದ್ವಿರುಕ್ತಿ ಮಾಡಬಹುದು. ಕಡೆಗೆ ಕಟ್ಟ ಕಡೆಗೆ ಅಥವಾ ಕಟ್ಟ ಕಡೆಗೆ. ನಡುವೆ ನಟ್ಟ ನಡುವೆ, ನಟ್ಟ ನಡುವೆ. ಸೊ ಈ ರೀತಿಯೂ ನಾವು ದ್ವಿರುಕ್ತಿಯನ್ನು ಮಾಡಬಹುದು. ಸೊ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರೋದು. ಬಯಲು ಬಟ್ಟ ಬಯಲು. ತುದಿ ತುತ್ತ ತುದಿ. ಕೊನೆಗೆ ಕೊನೆಗೆ. ಮೆಲ್ಲನೆ ಮೆಲ್ಲಗೆ. ಹಸಿರು ಹಚ್ಚ ಹಸಿರು. ಹೊಸದು ಹೊಚ್ಚ. ಈ ರೀತಿಯೂ ಸಹ ನಾವು ದ್ವಿರುಕ್ತಿಯನ್ನು ಮಾಡಬಹುದು. ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಷ್ಟು ದ್ವಿರುಕ್ತಿಗೆ ಸಂಬಂಧಿಸಿದ್ದು. ಇನ್ನು ಜೋಡಿ ನುಡಿ ನೋಡೋದಾದರೆ, ಒಂದು ಪದದ ಜೊತೆ ಪ್ರಾಸವಾಗಿ ಕೆಲವೊಮ್ಮೆ ಮತ್ತೊಂದು ಪದ ಬಳಕೆ ಉಂಟು ಮಾಡೋದನ್ನು ನಾವು ಜೋಡಿ ಪದ ಅಂತ ಹೇಳಿ ಕರಿತೀವಿ. ಒಂದಕ್ಕೆ ಅರ್ಥ ಇರುತ್ತೆ, ಇನ್ನೊಂದಕ್ಕೆ ಅರ್ಥ ಇರೋದಿಲ್ಲ. ಆದರೆ ನಾವು ಜೋಡಿ ಪದ ಅಂತ ಕರೆಯುವಂಥದ್ದು. ಸಮಾನಾರ್ಥಕಗಳು, ಭಿನ್ನಾರ್ಥ, ವಿರುದ್ಧಾರ್ಥಕ ಆ್ಯಂಡ್ ಅಸ್ಪಷ್ಟ. ಹಣ್ಣು ಹಂಪಲು. ಸೊ ಇಲ್ಲಿ ನೋಡ್ಬೋದು. ಸೊ ಹಣ್ಣು ಮತ್ತು ಹಂಪಲು. ಮಕ್ಕಳು, ಮರಿ. ಸೊಪ್ಪು, ಸದೆ. ಹುಳ, ಉಪ್ಪಡಿ. ಸೊ ಭಿನ್ನಾರ್ಥ, ಮನೆ ಮಠ. ಸತಿಪತಿ, ಹಾಲ್ಜೇನು, ಕೆನೆ ಮೊಸರು. ವಿರುದ್ಧಾರ್ಥಕ, ಸುಖ ದುಃಖ, ನಗು ಅಳು, ನೋವು ನಲಿವು, ಕರಿಬಿಳಿ. ಅಸ್ಪಷ್ಟ, ಹಾಲು ಗಿಣ್ಣು, ಕಾಫಿ ಗೀಫಿಗೆ ಅರ್ಥ ಇಲ್ಲ. ಮತ್ತು ಹಣ ಗಿಣ, ಹಣಕ್ಕೆ ಅರ್ಥ ಇದೆ, ಗಿಣಗೆ ಅರ್ಥವಿಲ್ಲ. ದೇವರು ಗೀವರು. ಸೊ ಹೀಗೆ ಬರುವಂಥ ಪದಗಳಿಗೆ ನಾವು ಒಂದು ಪ್ರಾಸವಾಗಿ ಬರುತ್ತೆ. ಅದಕ್ಕೆ ಒಂದಕ್ಕೆ ಅರ್ಥ ಇರುತ್ತೆ, ಒಂದಕ್ಕೆ ನಾರ್ಮಲಿ ಕ್ವಶನ್ಸ್ ಕೇಳುವಾಗ ಒಂದು ಅರ್ಥ ಇರುತ್ತೆ, ಒಂದಕ್ಕೆ ಅರ್ಥ ಇರೋದಿಲ್ಲ. ಅದಕ್ಕೆ ನಾವು ಜೋಡಿ ಪದ ಅಂತ ಕರಿತೀವಿ, ಜೋಡು ನುಡಿ. ಸೊ ವಾಕ್ಯಗಳಲ್ಲಿ ನೋಡೋದಾದರೆ, ಒಂದು ಸಂಪೂರ್ಣ ಅರ್ಥ ಕೊಡುವ ಪದಗಳನ್ನು ವ್ಯವಸ್ಥಿತ ಜೋಡಣೆ ವಾಕ್ಯ ಅಂತ ಕರಿತೀವಿ. ನೆಕ್ಸ್ಟು, ಸೊ ಅದರಲ್ಲಿ ಕರ್ತೃಪದನೂ ಇರಬೇಕು, ಕರ್ಮಪದನೂ ಇರಬೇಕು, ಕ್ರಿಯಾಪದನೂ ಇರಬೇಕು. ಇದನ್ನು ನಾವು ವಾಕ್ಯ ಅಂತ ಕನ್ಸಿಡರ್ ಮಾಡ್ತೀವಿ. ಕರ್ತೃ, ಕರ್ಮ ಆ್ಯಂಡ್ ಕ್ರಿಯೆ 3 ಪದಗಳು ಹೊಂದಿರೋದ್ರನ್ನು ನಾವು ವಾಕ್ಯ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅದರಲ್ಲಿ ಫಸ್ಟ್ ಒನ್, ಜಿಂಕೆ ಹುಲ್ಲನ್ನು ತಿಂದಿತು. ಕೃಷ್ಣನು ದೇನು ಗಾಸುರನನ್ನು ಕೊಂದ. ಇದು ಒಂದು ಕರ್ತೃಪದ ಆಗಿರುತ್ತೆ ಜಿಂಕೆ ಅನ್ನುವಂಥದ್ದು. ಹುಲ್ಲನ್ನು ಅನ್ನುವಂಥದ್ದು ಸೊ ಕರ್ಮಪದ ಆಗಿರುತ್ತೆ. ತಿಂದಿತು ಇದು ಕ್ರಿಯಾಪದ. ಇದು ಲಾಸ್ಟಲ್ಲಿ ಇರುವಂಥದ್ದು ಕ್ರಿಯಾಪದ ಆಗಿರುತ್ತೆ. ಕೃಷ್ಣ ಇದು ಕರ್ತೃಪದ. ದೇಸು ಗಾಸರನನ್ನು ಅನ್ನುವಂಥದ್ದು ಕರ್ಮಪದ. ಕೊಂದನು ಸೊ ಇದು ಒಂದು ಕ್ರಿಯಾಪದ ಆಗಿರುತ್ತೆ. ಉದಾಹರಣೆಗೆ, ಮೊದಲ ವಾಕ್ಯದಲ್ಲಿ ಜಿಂಕೆ ಪದ ಇಲ್ಲವಾದರೆ ಹುಲ್ಲನ್ನು ತಿಂದಿತು ಅಂತ ಏನು ತಿಂತು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ, ಕರ್ತೃಪದ ಇಲ್ಲ ಅಂತಿದ್ರೆ. ಸೊ ಇಲ್ಲಿ ಆ ಪ್ರಶ್ನೆ ಬರ್ತಿತ್ತು. ಅದಕ್ಕೋಸ್ಕರ ಒಂದು ವಾಕ್ಯ ಕಂಪ್ಲೀಟ್ ಆಗಬೇಕು ಅಂದರೆ ಕರ್ತೃ, ಕರ್ಮ, ಕ್ರಿಯಾಪದ 3 ಇಂಪಾರ್ಟೆಂಟ್ ಆಗಿರುತ್ತೆ. 3 ಪದಗಳು ಇದ್ದರೆ ನಾವು ಅದನ್ನು
ಏನಂತ ಕರಿತೀವಿ, ಒಂದು ವಾಕ್ಯ ಅಂತ ಕರಿತೀವಿ. ಡೆಫಿನೇಷನ್ ಕೇಳಬಹುದು. ವಾಕ್ಯ ಅಂದರೆ ಏನು ಅಂದರೆ, ಸೊ ಒಂದು ಕರ್ತೃಪದ, ಕರ್ಮಪದ ಮತ್ತು ಕ್ರಿಯಾಪದ ಇರೋದನ್ನು ನಾವು ಕೂಡಿ ಬರೆದಾಗ ಬರುವಂಥದ್ದು ನಾವು ವಾಕ್ಯ ಅಂತ ಕರಿತೀವಿ. ಹುಲ್ಲನ್ನು ಪದವಿಲ್ಲವಾದರೆ ಜಿಂಕೆ ಏನನ್ನು ತಿಂದಿತು ಅಂತ ನಾವು ಪ್ರಶ್ನೆ ಬರ್ತಿತ್ತು ಅಲ್ವಾ. ಸೊ ಅದೇ ಥರನೇ. ಸೊ ಹಾಗಾಗಿ ಅದನ್ನು ವಾಕ್ಯ ಅಂತ ಕರಿತೀವಿ, ಡೆಫಿನೇಷನ್. ಸೊ ಅದರಲ್ಲಿ ಪ್ರಕಾರಗಳನ್ನು ನೋಡಬಹುದು. ಸೊ ಇದರಲ್ಲಿ ಟೈಪ್ಸು, ಸೊ ಅದರಲ್ಲಿ ಮೂರು ವ್ಯಾಖ್ಯೆ ನೋಡ್ಬೋದು. ಸಾಮಾನ್ಯ ವಾಕ್ಯ, ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿ ವಾಕ್ಯವನ್ನು ಸಾಮಾನ್ಯ ವಾಕ್ಯ ಅಂತ ಕರಿತೀವಿ. ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯವನ್ನು ನಾವು ಸಾಮಾನ್ಯ ವಾಕ್ಯ ಅಂತ ಕರಿತೀವಿ. ಉದಾಹರಣೆಗೆ, ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕವಾಗಿ ಹಬ್ಬಿತ್ತು. ಇಲ್ಲಿ ಇದು ಕರ್ತೃಪದ, ಮಲೇರಿಯಾ ಅನ್ನುವಂಥದ್ದು ಕರ್ಮಪದ ಆ್ಯಂಡ್ ಹಬ್ಬಿತ್ತು ಅನ್ನುವಂಥದ್ದು ಕ್ರಿಯಾಪದ ಆಗಿರುತ್ತೆ. ಸೊ ಎರಡನೇದು, ಕಾರವಾರದಲ್ಲಿ ಉದ್ಯೋಗಿಯಾಗಿದ್ದ ವೀರೇಶ್ವರ ಪಠಕ್ ಮಲೇರಿಯಾದಿಂದ ಬಳಲಿದರು ಅನ್ನುವಂಥದ್ದು. ಆ್ಯಂಡ್ ಮೂರನೇದು, ವೀರೇಶ್ವರ ಪಠಕ್ ಬೆಂಗಳೂರಿಗೆ ವರ್ಗಾವಣೆ ಮಾಡಲಾಯಿತು. ಇದು ಕ್ರಿಯಾಪದ. ಸೊ ವೀರೇಶ್ವರ ಪಠಕ್ ಅನ್ನುವಂಥದ್ದು ಕರ್ತೃಪದ. ಎಲ್ಲಿಗೆ ವರ್ಗಾವಣೆ ಮಾಡಿದ್ರು ಅಂತಂದರೆ ಬೆಂಗಳೂರಿಗೆ. ಇದನ್ನು ಕರ್ಮಪದ ಅಂತ ಕರಿತೀವಿ. ಸೊ ಹೀಗೆ ಒಂದು ವಾಕ್ಯದಲ್ಲಿ 3 ಪದಗಳು ಇರ್ತವೆ ಆ್ಯಂಡ್ 3 ಪದಗಳು ಬಂದು ಇದರಲ್ಲಿ ಸ್ವತಂತ್ರವಾಗಿ ಪೂರ್ಣಗೊಂಡಿರುವಂಥ ಪದಗಳಿಗೆ ನಾವು ಸಾಮಾನ್ಯ ವಾಕ್ಯ ಅಂತ ಕರೀತೀವಿ. ಇಲ್ಲಿ ನೋಡ್ಬೋದು. ಈ ವಾಕ್ಯದಲ್ಲಿ ಆಯಿತು ಎಂಬ ಒಂದೇ ಕ್ರಿಯಾವಿದ್ದು ಹಬ್ಬಿ, ಬೀರಿ ಎಂಬ ಸಾಪೇಕ್ಷ ಕ್ರಿಯಾಪದಗಳು ಮಧ್ಯದಲ್ಲಿ ಬಂದಿವೆ. ಹಾಗಾಗಿ ಇದು ಕೂಡ ಸಾಮಾನ್ಯವೆಂದು ಪರಿಗಣಿಸಲಾಗುವುದು. ನೆಕ್ಸ್ಟು, ಸಂಯೋಜಿತ ಕ್ರಿಯಾಪದ. ಸಂಯೋಜಿತ ಕ್ರಿಯಾಪದ ಅಂದರೆ ಸ್ವತಂತ್ರ ವಾಕ್ಯವನ್ನಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳು ಇರ್ತವೆ. ಸಂಯೋಜಿತ ಕ್ರಿಯಾಪದ, ಸಂಯೋಜಿತ ವಾಕ್ಯ ಅಂದರೆ, ಸಾಮಾನ್ಯ ವಾಕ್ಯ ಅಂದರೆ ಒಂದು ವಾಕ್ಯ ಕಂಪ್ಲೀಟ್ ಆಗೋಗುತ್ತೆ ಒಂದೇ ವಾಕ್ಯದಲ್ಲಿ. ಇದರಲ್ಲಿ ಬೇರೆ ಬೇರೆ ಉಪವಾಕ್ಯಗಳು ಒಂದೊಂದು ಅಭಿಪ್ರಾಯವನ್ನು ಈ ವಾಕ್ಯದಲ್ಲಿ ವ್ಯಕ್ತಪಡಿಸ್ತಾ ಇರ್ತಾರೆ. ಅವುಗಳನ್ನ ನಾವು ಸಂಯೋಜಿತ ವಾಕ್ಯ ಅಂತ ಕರಿತೀವಿ. ಉದಾಹರಣೆಗೆ, ಕಾರವಾರದಲ್ಲಿ ಮಲೇರಿಯಾ ಹಬ್ಬಿತ್ತು, ಇದೊಂದು ವಾಕ್ಯ. ಆ್ಯಂಡ್ ಆದ್ದರಿಂದ ವೀರೇಶ್ವರ ಪಠಕ್ ಅವರು ಮಲೇರಿಯಾದಿಂದ ಬಳಲಬೇಕಾಯಿತು, ಇಲ್ಲೊಂದು ವಾಕ್ಯ. ಈ ಕಾರಣದಿಂದ ಅವರನ್ನು ಅಲ್ಲಿಂದ ವರ್ಗಾಯಿಸಲಾಯಿತು. ಸೊ 3 ವಾಕ್ಯಗಳನ್ನು ನಾವು ಇಲ್ಲಿ ನೋಡ್ಬೋದು. ಇದನ್ನು ಸಂಯೋಜಿತ ವಾಕ್ಯ ಅಂತ ಕರಿತೀವಿ. ಸೊ ಇದು ಅದೇ ರೀತಿ ಇರುವಂಥ ಇನ್ನೊಂದು ವಾಕ್ಯ. ಸೊ ಇದನ್ನು ನೀವು ನೋಡಬಹುದು. ಒಂದು ವಾಕ್ಯದಲ್ಲಿ ಒಂದಕ್ಕಿಂತ ಹೆಚ್ಚು ವಾಕ್ಯಗಳು ಬಂದು ಅದಕ್ಕೆ ಸಂಪೂರ್ಣ ಅರ್ಥವನ್ನು ನೀಡ್ತಾ ಇರ್ತವೆ. ಸೊ